ಇವಾಗಿನ ಒಂದು ಕೃಷಿ ಪರಿಸ್ಥಿತಿನಲ್ಲಿ ರೈತ 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 ಅನ್ನ ಕೊಡುವ ದಾತ. ಮುಂದಿನ ಪೀಳಿಗೆಗೆ ಕೃಷಿ ಯಾರು ಮಾಡ್ತಾರೆ? ಅವ್ರು ಬರೀ ಮನೆ ಮಂದಿ ಎಲ್ಲ ದುಡ್ತಾರೆ. ಇವತ್ತು ರೈತ ಅಂತ ಹಣೆಪಟ್ಟಿ ಹಚ್ಚಿಕೊಂಡವರು ಕೃಷಿ ಕಾರ್ಯ ಮಾಡಲಿಲ್ಲ ಅಂದ್ರೆ ನಾಳೆ ಬೇರೆಯವರಾದರೂ ಮಾಡಬೇಕಾಗಿದೆ. ಪ್ರಮುಖವಾಗಿ ಎದುರಾಗ್ತಿರುವಂತಹ ಸವಾಲುಗಳು, ಯಾವಾಗ ರೈತ ಆಹಾರ ಉತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾನೆ, ಅವಾಗ ಅಕ್ಕಿ ಇವತ್ತಿಗೆ 60-70 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗುತ್ತಾ ಕೆ ಜಿ. ಗೋಧಿ ಹಿಟ್ಟು 1 kgಗೆ 350-400 ರೂಪಾಯಿ ಆಗುತ್ತಾ. ಎಲ್ಲರೂ ಹಸಿವಿನಿಂದ ಸತ್ತ ಹೋಗ್ತಾರೆ. ಒಂದು ಫಂಗಿಸೈಡ್ಸ್ ಆಗಲಿ, ಇನ್ಸೆಕ್ಟಿಸೈಡ್ ಆಗಲಿ, ಗೊಬ್ಬರ ಒಂದ್ಸರಿ ಏರಿದ ಮೇಲೆ ನಾರ್ಮಲಿ ಇಳಿಯಲ್ಲ ಅದು. ಇದು ಹೆಂಗೆ ಆಗಿದ್ರೆ ಅಂದರೆ ಮಾರ್ಕೆಟಿಂಗ್ ನೀವು ಹೇಳ್ದಂಗೆ ತುಂಬ ದೊಡ್ಡ ಸಮಸ್ಯೆ. ಈಸಿ ಜಾಬ್ ಅಂತ ಹೇಳ್ತಾರೆ, ಈಸಿ ಸ್ಯಾಲರಿಡ್ ಜಾಬಿಗೆ ಜನ ಮೂವ್ ಆಗ್ತಾ ಇದ್ದಾರೆ. ತಿಂಗಳೆಲ್ಲ ಕೆಲಸ ಮಾಡಿದ್ರು 30ನೇ ತಾರೀಕು ದುಡ್ಡು ಬರುತ್ತೆ. ಕೃಷಿ ಕಾರ್ಮಿಕರು ಯಾಕೆ ಸಿಗ್ತಾ ಇಲ್ಲ? ಅದೇ ಹೇಳ್ತಾರೆ, ತೋಟ ಹಿಡಿಯೋರು ಅಥವಾ ಭಾಗವಾನರು ಅಂತ ನಾರ್ತ್ ಕರ್ನಾಟಕ ಹೇಳ್ತಾರೆ, ಅವರೇ ಬಂದು ತಗೊಳ್ಬೇಕಾದ್ರೆ ನಮ್ಮ ಕಡೆಯಿಂದ ಆಗಲ್ಲ ಅಂತ. 3/4 ಗುಟ್ಟಿಗೆ ಕೊಡಿ, ಒಂದು ಕಾಲು ಭಾಗ ನೀವೇ ಮಾರಾಟ ಮಾಡಿ. ಎಲ್ಲಾನು ಮಾರಾಟ ಮಾಡಾಗಲಿಲ್ಲ, ಆಳುಗಳು ಇಲ್ಲ, ಕೆಲಸದವರು ಇಲ್ಲ. ಕೆಲವರು ಅಲ್ಲೆಲ್ಲ ಕೂತಿದಾರಲ್ಲ ಕಟ್ಟೆ ಮೇಲೆ, ಅವ್ರನ್ನೆಲ್ಲ ಕರೆಸಿ ಸರ್ ಅವ್ರು ಜಾಸ್ತಿ 600-700 ಕೇಳ್ತಾರೆ. 600-700 ಕೊಟ್ಟರೆ ನಾವು ಹೇಗೆ ರಾಗಿ ಬೆಳೆಯೋಕ್ಕಾಗುತ್ತೆ, ಹೇಗೆ ನಾವು ಭತ್ತ ಬೆಳೆಯೋಕ್ಕಾಗುತ್ತೆ? ಪ್ರಿಸೈಸ್ ಆಗಿ ಇನ್ಪುಟ್ಸ್ನೆಲ್ಲ ಯೂಸ್ ಮಾಡುವಂಥದ್ದು ನಿಖರ ಬೇಸಾಯ. ಅಂದರೆ ಈ ಮಾಹಿತಿಗಳೆಲ್ಲ ರೈತರಿಗೆ ಮುಟ್ಟಬೇಕು ಅಂತ ಪ್ರತಿಯೊಂದು ಆಲ್ ಮಾಡರ್ನೈಸೇಷನ್. ಈ ಡೇ ಆಫ್ ಲೈಟ್, ಬ್ರೌನ್ ಲೈಟ್, ಯಾರು ಅರಿಯದೇನೆ ಈಗಲೇ ಲೋಕಕ್ಕೆ ಅನ್ನವನ್ನು ನೀಡುವ ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ರೈತರು ನಂಗೆ ನಾವು ಅಜ್ಞಾನದಲ್ಲಿ ಬಿಟ್ಬಿಡ್ಬೇಕಾ? ಹೊಸ ದಾರಿ ತೋರಿಸುವ ಕೃಷಿಯಾನ ರೈತನ ಗೆಲುವಿನ ಪಯಣ. ಸೊ ಎಲ್ಲ ರೈತ ವಿಜ್ಞಾನಿಗಳಿಗೆ ನಮಸ್ತೆ. ಇವತ್ತು ಈ ಹೊಸ ಪಾಡ್ಕ್ಯಾಸ್ಟಿಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹಿತ್ತಲ್ಮನಿ ಸರ್. ಹೆಸರು ಹೇಳ್ತಿದ್ದಂಗೆ ನಿಮಗೆಲ್ಲ ಗೊತ್ತಾಗಿದೆ ಹಿತ್ತಲ್ಮನಿ ಸರ್ ಯಾರಂತ ಹೇಳಿ. ತೋಟಗಾರಿಕೆ ಇಲಾಖೆಯಲ್ಲಿ 38 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದ ನಂತರನೂ ಕೂಡ ರೈತರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. 2025-26ನೇ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ರೈತರ ನಾಮಿನೇಷನ್ ಮಾಡಿ ತೊಗೊಂಡಿರುವಂತಹ ಪ್ರಶಸ್ತಿ ಇದು. ಸ್ವತಃ ನಾಮಿನೇಷನ್ ಮಾಡಿ ತೊಗೊಂಡಿರೋದಲ್ಲ, ರೈತರೇ ಅವರೇ ನಾಮಿನೇಷನ್ ಮಾಡಿ ಪ್ರಶಸ್ತಿ ಸಿಕ್ಕಿರೋದು ಸರಿಗೆ. ಜೊತೆಗೆ ಹೇಳಬೇಕು ಅಂತಂದರೆ ಇವತ್ತು ನಾನು ಅವರನ್ನು ಕರೆಸಿರೋದು ನನ್ನ ಪುಣ್ಯ ಅಂತ ಹೇಳಬಹುದು. ಇವರನ್ನು ನಡೆದಾಡುವ ಒಂದು ವಿಶ್ವಕೋಶ ಅಂತಲೇ ಕರೀತಾರೆ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ತೀವಿ. ತುಂಬ ದೊಡ್ಡ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಂಥ ಒಂದು ಜ್ಞಾನ ಭಂಡಾರವನ್ನೇ ಇಟ್ಕೊಂಡಿದ್ದಾರೆ ಹಿತ್ತಲ್ಮನಿ ಸರ್. ಮತ್ತು ತುಂಬ ಸ್ಪೆಷಲಾಗಿ ಹೇಳಬೇಕು ಅಂದರೆ ರೈತರ ಮಿತ್ರ ಅಂತಲೇ ಕರೀತಾರೆ. ಇವತ್ತು ಸರ್ ನಮ್ಮೊಂದಿಗಿದ್ದಾರೆ. ಇನ್ನೂ ಹೇಳಬೇಕು ಅಂತಂದರೆ ಉತ್ಕೃಷ್ಟವಾದಂತಹ ಹಣ್ಣಿನ ತಳಿಗಳನ್ನು ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟು ಅದರದೇ ಆದಂತಹ ಒಂದು ವೆರೈಟಿಗಳನ್ನು ಕೂಡ ಈ ಒಂದು ಕರ್ನಾಟಕಕ್ಕೆ, ದೇಶಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ನಮ್ಮೊಂದಿಗೆ ಹಿತ್ತಲ್ಮನಿ ಸರ್ ಇದ್ದಾರೆ. ಅವರನ್ನು ನಾನು ಈ ಪಾಡ್ಕ್ಯಾಸ್ಟಿಗೆ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್, ತುಂಬ ಥ್ಯಾಂಕ್ ಯು ಸರ್ ನಮ್ಮ ಪಾಡ್ಕ್ಯಾಸ್ಟಿಗೆ ಬಂದಿದ್ದಕ್ಕೆ. ಸರ್, ಅಂದರೆ ನಾವು ಮೊದಲಿಗೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ, ಅಂದರೆ ಇವಾಗಿನ ಒಂದು ಕೃಷಿ ಪರಿಸ್ಥಿತಿನಲ್ಲಿ ಭವಿಷ್ಯ ಅಂತ ಹೋದಾಗ ಮುಂದಿನ ಪೀಳಿಗೆಗೆ ಕೃಷಿ ಯಾರು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ ಸರ್. ಅಂದರೆ ಇದು ಈಗ ಏನು ಹಳ್ಳಿಗಳಿಂದ ಸಿಟಿಗೆ ಬರ್ತಿದ್ದಾರೆ ಎಲ್ಲ ಯೂತ್ಸ್ಗಳು, ಮತ್ತು ಕೆಲಸಕ್ಕೋಸ್ಕರ ಕೆಲಸ ಹುಡ್ಕೊಂಡು ಬರ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಮೊದಲಿಗೆ ಒಂದು 70% ಕೃಷಿಕರಿದ್ದರು, ಇವಾಗೆಲ್ಲ 60-55% ಇಳಿದೋಗ್ಬಿಟ್ಟಿದೆ. ಈ ಥರ ಇದ್ದಾಗ ಮುಂದಿನ ಪೀಳಿಗೆಗೆ ಯಾರು ಕೃಷಿ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಇದು ತುಂಬ ಮಹತ್ವಪೂರ್ಣವಾದ ಚರ್ಚೆ. ಅದು ಈ ಹಂತದಲ್ಲಿ, ಈ ಪ್ರಸಕ್ತ ಹಂತದಲ್ಲಿ ಇದು ತುಂಬ ಚರ್ಚಾಸ್ಪದವಾದ ವಿಷಯವಾಗಿದೆ. ಯಾಕಂದರೆ ನೀವು ಈಗಾಗಲೇ ತಮ್ಮ ಇದರಲ್ಲಿ ಇಂಟ್ರೊಡಕ್ಟರಿ ರಿಮಾರ್ಕ್ಸಲ್ಲಿ ಹೇಳಿದ್ರೆ ನಗರೀಕರಣ ಫಾಸ್ಟಾಗಿ ಆಗ್ತಾಯಿದೆ. ನೀವು ಹೇಳ್ದಂಗೆ ಸರಿಯಾದ ಲೆಕ್ಕ ಸಿಕ್ಕಿಲ್ಲ, ಆದರೂ ನಾನು ಹೇಳ್ತೇನೆ ನನ್ನ ಅಂದಾಜಿನ ಪ್ರಕಾರ ಒಂದು 50% ಆಫ್ ಟೋಟಲ್ ಪಾಪ್ಯುಲೇಷನ್ ಈಗ ನಗರಗಳಲ್ಲೇ ಇವೆ. ನಗರ ಅಂದರೆ ಬರೀ ಇದು ಈ ಮೆಟ್ರೋಪಾಲಿಟನ್ ಮೆಗಾಪಾಲಿಟನ್ ಮಾತ್ರ ಅಲ್ಲ, ಇವನ್ ಇದು ಜಿಲ್ಲಾ ಸ್ಥಳಗಳು, ತಾಲೂಕಾ ಸ್ಥಳಗಳು, ಮತ್ತು ಇವನ್ ಹೋಬಳಿ ಮಟ್ಟದಲ್ಲಿ ಸಹ ನಗರಗಳು ಆಗಿಬಿಟ್ಟಿವೆ ಅಲ್ಲೆಲ್ಲ. ಅಂದರೆ ಅರ್ಬನ್ ಕಲ್ಚರ್ ಇದೆ ಅಲ್ಲಿ ಬಂದು ಭಾಳ ಜನ ಈಗ ವಲಸೆ ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ ವಲಸೆ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಅದರಿಂದ ಹಳ್ಳಿಗಳು ಕ್ಷೀಣಿಸ್ತಾ ಇವೆ, ಹಳ್ಳಿಗಳು ಸೊರಗ್ತಾ ಇವೆ ಅಂತ ಹೇಳ್ಬೋದಾಗಿದೆ ಅಲ್ಲಿ. ಮತ್ತು ಅದರಲ್ಲಿ ಬರೀ ಸೊರಗೋದು ಒಂದೇ ಅಲ್ಲ, ಹಳ್ಳಿಯಲ್ಲಿ ಕೃಷಿ ಮಾಡೋರು ಅಂದರೆ
ಗದ್ದೆಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಕಾರ್ಯಗಳನ್ನು ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಮತ್ತು ಕೃಷಿ ಕಾರ್ಮಿಕರಂತ ಹಿಂದೆ ಒಂದು ದೊಡ್ಡ ಒಂದು ಗ್ರೂಪ್ ಇತ್ತು. ಅದು ಕೃಷಿ ಕಾರ್ಮಿಕರು ಎಲ್ಲರೂ ಸಹ ಇವತ್ತು ನಗರದ ಆಜುಬಾಜುಗಳಲ್ಲಿರುವ, ನಗರಗಳಲ್ಲಿರುವಂತಹ ಉದ್ದಿಮೆಗಳಲ್ಲಿ ಅಥವಾ ನಗರಕ್ಕೆ ಸಂಬಂಧಿಸಿದಂಥ ಹೋಟೆಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು, ಶೋರೂಮ್ ಆಗಿರ್ಬೋದು, ಅಥವಾ ನಗರದಲ್ಲಿರೋ ಬೇರೆ ಬೇರೆ ಕೆಲಸಗಳಿಗೆ, ಅದು ಒಂದು ಮೆಕ್ಯಾನಿಕಲ್ ರಿಪೇರಿ ಶಾಪ್ ಆಗಿರ್ಬೋದು, ಮತ್ತು ಫ್ಯಾಕ್ಟ್ರೀಸು ಅಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ, ವರ್ಷ ಆಗಿದ್ದಾರೆ ಅಲ್ಲಿ. ಅವ್ರಿಗೆ ಏನಂದ್ರೆ ಒಟ್ಟಾರೆ ಏನು ಅನಿಸ್ತದೆ ಗೊತ್ತಾ, ಈಸಿ ಜಾಬ್ ಅಂತ ಹೇಳ್ತಾರೆ, ಈಸಿ ಸ್ಯಾಲರಿಡ್ ಜಾಬಿಗೆ ಜನ ಮೂವ್ ಆಗ್ತಾ ಇದ್ದಾರೆ. ಈ ಕೂಲಿ ಅಥವಾ ಕೃಷಿ ಕಾರ್ಯಗಳು ಲಾಸ್ಟ್ ಪ್ರಯಾರಿಟಿ ಆಗ್ತಾಯಿವೆ. ಅದರಿಂದ ಇವತ್ತಿಗೆ ತಾವು ಯಾವುದೇ ಒಂದು ಹಳ್ಳಿ ವಿಸಿಟ್ ಮಾಡಿ, ಅನೇಕ ಮನೆಗಳಿಗೆ ಬೀಗ ಬಿದ್ದಿದೆ. ಅಂದರೆ ಹಿಂದೆ ಅದೇ ನೋಡಿ, 30-40 ವರ್ಷದಿಂದ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಲ್ಲಿ ಜನ ಇರ್ತಿದ್ರು, ಯಾರ ಮನೆಗೂ ಬೀಗ ಕಾಣ್ತಾ ಇದ್ದಿಲ್ಲ. ಇವತ್ತಿಗೆ ಯಾವುದೇ ಹಳ್ಳಿ ತಗೊಳ್ಳಿ, ಬೆಂಗಳೂರು ಪಕ್ಕದಲ್ಲಿರುವ ಹಳ್ಳಿ ಅಥವಾ ಬೆಂಗಳೂರಿಂದ 100 ಕಿಲೋಮೀಟ್ರ್ ದೂರದಲ್ಲಿ, 200 ಕಿಲೋಮೀಟ್ರ್ ದೂರ, ಅಲ್ಲಿನೂ ಸಹ ಅರ್ಧದಷ್ಟು ಜನಗಳು ಇಲ್ಲವೇ ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಹಳ್ಳಿಯಲ್ಲಿ ಉಳ್ಕೊಂಡವ್ರು ಯಾರು ಅಂತಂದರೆ ತೀರಾ ಅನಿವಾರ್ಯತೆ ಇದ್ದವರು, ಅಂದರೆ ಬೇರೆ ಯಾವುದು ಆಲ್ಟರ್ನೇಟ್ ಇದು ಜಾಬ್ ಸಿಗದೇ ಇದ್ದವರು, ಅಥವಾ ವಯಸ್ಸಾದವರು, ವೃದ್ಧರು, ಅಸಹಾಯಕರು, ಇಂಥವ್ರು ಭಾಳ ಜನ ಉಳ್ಕೊಂಡಿದ್ದಾರೆ. ಅಂದರೆ ಕೆಲಸಗಾರರು ಇಲ್ಲ ಅಂತಿಲ್ಲ, ಸಿಗ್ತಾರೆ ಇವತ್ತಿಗೂ. ಮತ್ತು ಅವರು ಸಿಕ್ಕವ್ರ ಸಂಖ್ಯೆ ಕಡಿಮೆ ಇರೋದರಿಂದ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಬಂದುಬಿಟ್ಟಿದೆ. ಮತ್ತು ಆ ಕೂಲಿಗಳಲ್ಲಿ 500, 600, 700, 800, ಮಂಗಳೂರು ಕಡೆ ಎಲ್ಲ 1000 ರೂಪಾಯಿ ದಿನಕ್ಕೆ. ಅಷ್ಟು ರೂಪಾಯಿ ಕೂಲಿ ಕೊಟ್ಬಿಟ್ಟು ಮಾಡಿಸಿದ್ರೆ ಕೃಷಿ ಗಿಟ್ಟಲ್ಲ ನೋಡಿ, ಕೃಷಿ ತೋಟಗಾರಿಕೆ ಗಿಟ್ಟಲ್ಲ, ಲಾಭದಾಯಕ ಆಗಲ್ಲ, ಬ್ರೇಕ್-ಈವನ್ ಆಗಲ್ಲ ನೋಡಿ. ಅಂಥದ್ರಲ್ಲಿ ಅದೊಂದು ದೊಡ್ಡ ಪ್ರಶ್ನೆ ಉಂಟಾಗಿದೆ. ನೀವು ಹೇಳ್ದಂಗೆ ಯಾರು ಈ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಕೃಷಿಕರು, ಯಾರು ಗದ್ದೆ ಹೊಲ ಮಾಡೋರು, ಯಾರು ಆಹಾರೋತ್ಪಾದನೆ ಮಾಡೋರು, ಯಾರು, ಇವೆಲ್ಲ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಆದರೆ ಮೂಲಭೂತವಾಗಿ ನಾವು ನೋಡಿದಾಗ ನಮಗೆ ಆಹಾರ ಅನ್ನೋದು ಬೇಕೇ ಬೇಕು. ಯಾಕಂತಂದರೆ ಪ್ರತಿನಿತ್ಯವೂ ನಮಗೆ ಆಹಾರ ಬೇಕು. ಬೆಳಿಗ್ಗೆ ತಿಂದಿರ್ತೇವೆ, ಹೊಟ್ಟೆ ಹಸಿವಾಗಿರ್ತದೆ, ಎಷ್ಟೇ ಚೆನ್ನಾಗಿ ಬೆಳಿಗ್ಗೆ ತಿಂದರೂ ಸಹ ಮಧ್ಯಾಹ್ನ ಊಟ ಮಾಡಬೇಕು. ಮಧ್ಯಾಹ್ನ ತುಂಬ ಹೊಟ್ಟೆ ತುಂಬ ತಿಂದರೂ ಸಂಜೆಗೆ ಹಸಿವಾಗುತ್ತೆ. ಚೆನ್ನಾಗಿ ತಿಂದ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದಾಗ ಮತ್ತೆ ಹಸಿವಾಗುತ್ತೆ. ಹಸಿವೆ ನಿರಂತರವಾಗಿದೆ. ಆದ್ದರಿಂದ ಈ ಹಸಿವೆಯನ್ನು ನೀಗಿಸೋರು ಸಿಟಿಯಲ್ಲಿದ್ದವರಲ್ಲ, ಹಳ್ಳಿಯಲ್ಲಿದ್ದು ತೋಟ ಗದ್ದೆ ಕೆಲಸ ಮಾಡೋರು, ಅಲ್ಲಿ ಆಹಾರೋತ್ಪಾದನೆ ಮಾಡಿದಾಗ ಅದು ನಗರಕ್ಕೆ ಬರ್ತದೆ. ಅದು ಬಂದಾಗ ಅಲ್ಲಿ ನಾವೆಲ್ಲ ತಿನ್ಕೊಂಡ್ಬಿಟ್ಟು ನಮ್ಮ ಹಸಿವೆ ನೀಗಿಸ್ಕೊಳ್ತೇವೆ. ರೈತ ಮತ್ತು ಆತನ ಕೆಲಸ ಮೂಲಭೂತವಾಗಿದ್ದು ನಾವು ಅದನ್ನು ಫುಲ್ಲು ನಿಲ್ಸೋಕ್ಕೆ ಚಾನ್ಸ್ ಇಲ್ಲ. ಯಾವಾಗ ರೈತ ಆಹಾರ ಉತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾನೆ, ಅವಾಗೆಲ್ಲ ನಗರವಾಸಿಗಳು ಎಲ್ಲರೂ ಹಸಿವಿನಿಂದ ಸತ್ತೇ ಹೋಗ್ತಾರೆ ಅಷ್ಟೇ. ಅಂಥದ್ದು ಆಗಬಾರ್ದು, ಆಗಲ್ಲ. ಅದಕ್ಕೆ ಬೇರೆ ಬೇರೆ ಆ ಟೈಮ್ನಲ್ಲಿ ಅವಕ್ಕೆಲ್ಲ ಉತ್ತರ ಸಿಗುತ್ತೆ. ಸಮಸ್ಯೆಗಳಿಗೆಲ್ಲ, ಈಗಿನ ಸಮಸ್ಯೆಗಳಿಗೆ ಈಗ ಸ್ವಲ್ಪ ಜನಕ್ಕೆ ಉತ್ತರ ಸಿಗುತ್ತೆ. ಜನಸಂಖ್ಯೆ ಕಡಿಮೆ ಆಗಿದೆ, ದೆನ್ ಕೆಲಸಗಾರರು ಕಡಿಮೆ ಆಗಿದ್ದಾರೆ, ಕೂಲಿ ಆಳುಗಳು ಕಡಿಮೆ ಆಗಿದ್ದಾರೆ, ಮುಂದೇನೋ ಅಂತಿದ್ದಾಗ ಅದಕ್ಕೆ ಆನ್ಸರ್ ಇದೆ, ಮುಂದೆ ಕಾಣ್ತಾ ಇದೆ. ಬಟ್ ಅದು ನಾವು ಸರಿಯಾಗಿ ಅಚೀವ್ ಮಾಡಬೇಕು ಅಷ್ಟೇ. ಓಕೆ, ಅಂದರೆ ಮುಂದಿನ ಪೀಳಿಗೆಗೂ ಕೂಡ ಕೃಷಿಕರು ಇರ್ತಾರೆ ಅಂತ ಖಂಡಿತ ಇರಲೇಬೇಕು. ಕೃಷಿಕರು ಇಲ್ಲದೇ ಯಾವುದೋ ಒಂದು ಕೆಲಸ ಕಾರ್ಯಗಳಾಗಲಿ, ಯಾವುದೋ ಒಂದು ಜೀವ ವಿಧಾನಗಳಾಗಲಿ ಅದು ಸಾಧ್ಯನೇ ಇಲ್ಲ. ಆಹಾರ ಮೂಲಭೂತವಾಗಿದ್ದು, ಅದು ಬೇಕೇ ಬೇಕು. ಇವತ್ತು ರೈತ ಅಂತ ಹಣೆಪಟ್ಟಿ ಹಚ್ಚಿಕೊಂಡವರು ಕೃಷಿ ಕಾರ್ಯ ಮಾಡಲಿಲ್ಲ ಅಂದರೆ ನಾಳೆ ಬೇರೆಯವರಾದರೂ ಮಾಡಬೇಕಾಗುತ್ತೆ, ಕಂಪ್ನಿಯವರು ಮಾಡಬೇಕಾಗುತ್ತೆ, ಮಷಿನ್ಸ್ಗಳು ಮಾಡಬೇಕಾಗುತ್ತೆ ನೋಡಿ. ಅದರಿಂದ ಬೇರೆಯವರು ಇರ್ತಾರೆ, ಬಟ್ ಸ್ಲೋಲಿ ನಾವು ಆ ಸಿಸ್ಟಮ್ಗೆ ಸೇರ್ತಾ ಇದ್ದೇವೆ, ಜಾರ್ತಾ ಇದ್ದೇವೆ. ಅದು ಮುಂದೆ ಅದ್ರ ಸರಿ ತಪ್ಪು ಒಳಿತು ಕೆಡಕುಗಳ ಬಗ್ಗೆ ಸಪ್ರೇಟ್ ಚರ್ಚೆ ಇದೆ. ಅದರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ? ಅವಾಗ ಅಕ್ಕಿ ಇವತ್ತಿಗೆ 60-70 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗುತ್ತಾ ಕೆಜಿ? ಗೋಧಿ ಹಿಟ್ಟು 1 kgಗೆ 350-400 ರೂಪಾಯಿ ಆಗುತ್ತಾ? ನೋಡಿ, ಸಕ್ಕರೆ ಈಗ 50 ರೂಪಾಯಿ ಇದ್ದಿದ್ದು ಅದು 600 ರೂಪಾಯಿ ಆಗುತ್ತಾ? ಇವೆಲ್ಲ ಪ್ರಶ್ನೆ ಬರ್ತಿವೆ. ದಟ್ ಈಸ್ ಡಿಫ್ರೆಂಟ್. ಅದು ಈಗ ನಾವು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈಗ ಪ್ರೆಸೆಂಟ್ರಲ್ಲಿ ಏನೇನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆ, ಎಷ್ಟು ಜನಕ್ಕೆ ಅಟ್ರಾಕ್ಷನ್ ಮಾಡಿಬಿಟ್ಟು ಈ ಕೃಷಿನ ಹೇಗೆ ಲಾಭದಾಯಕ ಮಾಡಿ ಆ ವಲಸೆ ಅಥವಾ ಅದನ್ನು ಕೈ ಬಿಡೋದು ಅಥವಾ ಜಾರ್ಕೊಂಡು ಈಚೆಗೆ ಬರೋದನ್ನು ನಿಲ್ಲಿಸ್ಬಿಟ್ಟು ಅಲ್ಲೇ ಉಳ್ಕೊಳ್ಳೋಂಗೆ ಮಾಡೋದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗಿದೆ. ಇದನ್ನು ಮಾಡಬೇಕಾಗಿದೆ. ಓಕೆ ಸರ್. ಓಕೆ ಸರ್, ನನ್ನ ಮುಂದಿನ ಪ್ರಶ್ನೆ ಬಂದು, ಈಗ ಕೃಷಿನಲ್ಲಿ ತೋಟಗಾರಿಕೆ ಇರಬಹುದು, ಕೃಷಿ ಇರಬಹುದು, ನಾವು ಒಂದು ಬೇಸಾಯ ಅಂತ ತಗೊಳ್ಳೋಣ, ಒಂದು ಕೃಷಿಕರಿಗೆ ಅಂತ ಮೇಜರಾಗಿ ಅಂದರೆ ಪ್ರಮುಖವಾಗಿ ಎದುರಾಗ್ತಿರುವಂತಹ ಸವಾಲುಗಳು, ಚಾಲೆಂಜಸ್ಸು ಏನಿದೆ ಸರ್ ಅಂತ? ಕೃಷಿ ಮುಂದೆ ಅಂದರೆ ಕಲ್ಟಿವೇಷನ್ ಮುಂದೆ ಇರುವ ಹಲವಾರು ಸವಾಲುಗಳು ಈಗಿವೆ, ಉಲ್ಬಣಗೊಳ್ತಾ ಇವೆ ಅವು ಡೈಲಿ. ಸಣ್ಣ ಪುಟ್ಟ ಸವಾಲುಗಳು ಅಲ್ವೇ ಅಲ್ಲ. ಅದೇ ಮುಖ್ಯವಾದ ಸವಾಲು ಏನಂತಂದರೆ ಕೃಷಿ ಕೆಲಸ ಮಾಡುವವರು, ಅಂದರೆ ಕೃಷಿ ಕಾರ್ಮಿಕರ, ಕೃಷಿ ಕೂಲಿಕಾರರ ಸಮಸ್ಯೆ. ಯಾರು ಕೇಳಿದ್ರು ನಾವು ಹಳ್ಳಿಯಲ್ಲಿ ಹೋದಾಗ ಹೇಳ್ತಾರೆ, ಏನು ನಿಮಗೆ ಸಮಸ್ಯೆ, ಯಾಕೆ ಹಾಗೆ ಇಟ್ಕೊಂಡಿದ್ರು ಅಂದರೆ, ಸರ್ ಆಳುಗಳು ಇಲ್ಲ, ಕೆಲಸದವರು ಇಲ್ಲ ನೋಡಿ. ನೀವು ಮನೆ ಮಂದಿನೂ ಎಲ್ಲ ಹೋಗ್ಬಿಟ್ಟಿದ್ದಾರೆ.
ಆದರೆ ನಾವು ಉಳ್ಕೊಂಡಿದ್ದೇವೆ ಅಷ್ಟೇ. ಈಗ ಎಷ್ಟಾಗ್ತದೆ ಅಷ್ಟೇ ಮಾಡ್ಕೊಂಡಿದ್ದೇವೆ ಒಂಚೂರು ಚೂರು ಅಂತ ಹೇಳ್ತಾರೆ. ಮತ್ತು ಕೂಲಿ ಕಾಳುಗಳು ಮತ್ತು ಕೆಲವರು ಅಲ್ಲೆಲ್ಲ ಕೂತಿದ್ದಾರಲ್ಲ ಕಟ್ಟೆ ಮೇಲೆ, ಅವ್ರನ್ನೆಲ್ಲ ಕರೆಸಿ ಸರ್ ಅವ್ರು ಬರ್ತಾರೆ, ಅವ್ರು ಜಾಸ್ತಿ 600-700 ಕೇಳ್ತಾರೆ. ಇನ್ನೆಲ್ಲ 200-300 ಇತ್ತು ಚೆನ್ನಾಗಿ ಮಾಡಿಸ್ತಾ ಇದ್ವಿ. 600-700 ಕೊಟ್ಟರೆ ನಾವು ಹೇಗೆ ರಾಗಿ ಬೆಳೆಯೋಕ್ಕಾಗುತ್ತೆ, ಹೇಗೆ ನಾವು ಭತ್ತ ಬೆಳೆಯೋಕ್ಕಾಗುತ್ತೆ, ಹೇಗೆ ನಾವು ತೆಂಗಿನ ತೋಟ ನೆಟ್ಟಿಗೆ ಇಟ್ಕೊಳ್ಳೋಕ್ಕಾಗುತ್ತೆ, ತರಕಾರಿ ಬೆಳೆಯೋಕ್ಕಾಗುತ್ತೆ, ಹೂ ಬೆಳೆಯೋಕ್ಕಾಗುತ್ತೆ. ಮತ್ತು ಅವರು ಒಬ್ಬರು ಹೇಳಿದರು ನನಗೆ, ನೋಡಿ ಈ ಕೆಲವೊಂದು ಬೆಳೆಗಳಿವೆ ತರಕಾರಿಗಳು, ಈ ಸೀಸ್ನಲ್ ಫ್ಲವರ್ಸು ಮತ್ತು ಇವೆಲ್ಲ ದವಸ ಧಾನ್ಯಗಳನ್ನ ಬೆಳೆಯೋದು ಯಾವಾಗ ಲಾಭದಾಯಕವಾಗುತ್ತೆ ಅಂತಂದರೆ ಮನೆ ಮಂದಿ ಎಲ್ಲ ದುಡಿಬೇಕು. ಇವತ್ತು ಕೆಲವು ಫ್ಯಾಮಿಲಿಗಳು ಇರ್ತವೆ, ಹಳ್ಳಿಯಲ್ಲಿ ಇರ್ತವೆ, ಅವ್ರು ಬರೀ ಮನೆ ಮಂದಿ ಎಲ್ಲ ದುಡ್ತಾರೆ, ಸೆಲ್ಫ್ ಲೇಬರ್. ಅವರೇ ಅಲ್ಲಿ ನೀರು ಕಟ್ಟೋದು, ಅವರೇ ಅಂಥದ್ದು ಗಿಡ ನೆಡೋದು, ಅವರೇ ಹೂಗಳಾಗಲಿ ಅಥವಾ ಹಣ್ಣುಗಳಾಗಲಿ ಹಾರ್ವೆಸ್ಟ್ ಮಾಡೋದು, ಅವರೇ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು. ಇಲ್ಲಿ ಆಳುಗಳು, ಹೊರಗಿನ ಆಳುಗಳ ನೇಮಕನೇ ಇರಲ್ಲ ಅಲ್ಲಿ. ಆವಾಗ ಅವ್ರಿಗೇನು ಗೊತ್ತಾ, ಅಷ್ಟು ಉಳಿದೋಯ್ತು. ಅದೇ ದೊಡ್ಡ ಪ್ರಾಬ್ಲಮ್ ಇದೆ ಇವತ್ತಿಗೆ. ಅದನ್ನು ನೋಡಿ, ಅದರಿಂದ ಕೃಷಿ ಕಾರ್ಮಿಕರ ಮತ್ತು ಕೆಲಸಗಾರರ ಅದು ಕೊರತೆ ತುಂಬ ಇದೆ. ಎರಡನೇದೇನಂತಂದರೆ ಇನ್ಪುಟ್ಸ್, ಪರಿಕರಗಳು, ಕೃಷಿಯಲ್ಲಿ ಬಳಕೆ ಆಗುವಂತಹ ಪರಿಕರಗಳಿವೆ ನೋಡಿ, ಅದು ಗೊಬ್ಬರ ಆಗಿರ್ಬೋದು, ಇದು ಅಗ್ರೋ ಕೆಮಿಕಲ್ಸ್ ಆಗಿರ್ಬೋದು, ಅಂದರೆ ಪೆಸ್ಟಿಸೈಡ್ಸು, ಫಂಗಿಸೈಡ್ಸ್ ಇವೆಲ್ಲ ಆಗಿರ್ಬೋದು, ಇಂಥವಾಗಿರ್ಬೋದು, ಮತ್ತು ಬೇರೆ ಬೇರೆ ಹಾರ್ಮೋನ್ಸು ಅವೆಲ್ಲವೂ ಹೇಳಿ ತುಂಬ ಜಾಸ್ತಿ ಆಗಿಬಿಟ್ಟಿವೆ. ಸತತವಾಗಿ ಏರ್ತಾನೆ ಇದೆ ಬೆಲೆ. ನೀವು 1960ರಿಂದ ನೀವು ಇವತ್ತಿಗೆ ನೋಡಿದರೆ ಸುಮಾರು 60-65 ವರ್ಷದಲ್ಲಿ ಪ್ರತಿ ವರ್ಷವೂ ಚೂರು ಏರ್ತಾನೆ ಇವೆ ಬೆಲೆಗಳು. ಆದರೆ ಕೃಷಿ ಉತ್ಪನ್ನದ ಬೆಳೆಗಳು ಅಷ್ಟಾಗಿ ಏರಿಲ್ಲ. ಅದು ಸ್ಲೋಲಿ ಹೋಗ್ತವೆ, ಇವು ಜೋರಾಗಿ ಹೋಗ್ತವೆ. ಮತ್ತು ಅದು ಒಂದು ಸರಿ ಏರಿದ ಮೇಲೆ ಹೇಳಿದಂಗೆ ಯಾವುದೋ ಒಂದು ಫಂಗಿಸೈಡ್ಸ್ ಆಗಲಿ, ಇನ್ಸೆಕ್ಟಿಸೈಡ್ ಆಗಲಿ, ಗೊಬ್ಬರ ಒಂದು ಸರಿ ಏರಿದ ಮೇಲೆ ನಾರ್ಮಲಿ ಇಳಿಯಲ್ಲ, ಅದು ಹಾಗೇ ಇರ್ತದೆ. ಅದರಿಂದ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಪರಿಕರಗಳು ತುಂಬ ಕಾಸ್ಟ್ಲಿ ಆಗಿವೆ. ಮತ್ತು ಈ ಕೆಲವು ರೈತರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದು ಏನಂತಂದರೆ ಇಷ್ಟು ಕಾಸ್ಟ್ಲಿ ಇದ್ದ ಪರಿಕರಗಳನ್ನು ನಾವು ಹಾಕಿಬಿಟ್ಟು ಅಲ್ಲಿನೂ ನಾವು ಲಾಭ ಮಾಡ್ಕೊಳೋಕ್ಕಾಗಲ್ಲ ಸರ್. ಅಂದರೆ ಕರಾವಳಿಯಲ್ಲಿ ನಾನು ಹೋದಾಗ ಮಂಗಳೂರು, ಉಡುಪಿ ಅಲ್ಲೆಲ್ಲ ನಾವು ಜನಕ್ಕೆ ಮಾತಾಡಿಸಿದ್ವಿ. ಹಲವು ವರ್ಷಗಳಿಂದ ಅಲ್ಲೆಲ್ಲ ಯಥೇಚ್ಛವಾಗಿ ಭತ್ತ ಬೆಳೀತಾ ಇತ್ತು. ಇವತ್ತು ಅದು ಭತ್ತ ಬೆಳೆಯುವ ಪ್ರದೇಶ, ಅದು ಮಲೆನಾಡು, ಕರಾವಳಿ ಮತ್ತು ಪಶ್ಚಿಮ ಘಟ್ಟ. ಇವತ್ತಿಗೆ ಅಲ್ಲಿ ಆ ಭೂಮಿಗಳೆಲ್ಲ ಪಾಳು ಬಿದ್ದಿವೆ ಅಲ್ಲಿ. ಯಾಕಂದರೆ 2 ಕಾರಣ ಮೇಜರಾಗಿ ಕೊಡ್ತಾರೆ ನೋಡಿ. ಅದು ಬೇರೆದು ಕೂಡ ಅಪ್ಲೈ ಆಗುತ್ತೆ. ಒಂದು, ಕೃಷಿ ಕಾರ್ಮಿಕರು ಇಲ್ಲವೇ ಇಲ್ಲ ಇಲ್ಲಿ, ನಮ್ಮ ಭಾಗದಲ್ಲಿ ಇಲ್ಲವೇ ಇಲ್ಲ, ಕರಾವಳಿ ಘಟ್ಟದಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಏನಿದ್ರು ಹೊರಗಡೆ ಬಯಲುಸೀಮೆಯಿಂದನೇ ಬರಬೇಕು ಅವರು. ಇವತ್ತು ಕಾಫಿಯಲ್ಲಿ ಸಹ ಕಾಫಿ ಕೀಳಕ್ಕೆ ಅಲ್ಲಿವರು ಯಾರೊಬ್ಬರು ಸಿಗಲ್ಲ, ಎಲ್ಲ ಬಯಲುಸೀಮೆಯಿಂದನೇ ಹೋಗ್ತಾರೆ. ಅಲ್ಲೆಲ್ಲ ಗುಂಪಾಗಿ ಹೋಗ್ತಾರೆ. ಬಯಲುಸೀಮೆ ಅಂತಂದ್ರೆ ಬಯಲುಸೀಮೆ ಅಂದರೆ ಒಳನಾಡುಗಳಿಂದ. ಅಂದರೆ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲಿ ಕಾಫಿ ಎಸ್ಟೇಟ್ ಇದ್ದರೆ ಅಲ್ಲಿ ಹೋಗೋ ಕಾರ್ಮಿಕರು ಯಾರು ಗೊತ್ತಾ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗದ ಈಸ್ಟರ್ನ್ ಪಾರ್ಟ್ಸು, ಈ ಪಾವಗಡ ನೋಡಿ ಆ ಕಡೆ ಬೀದರ್ ಕಡೆಯಿಂದ ಅಲ್ಲಿಂದ ಅಲ್ಲಿ ಹೋಗ್ತಿದ್ದಾರೆ, ಗುಂಪಾಗಿ ಹೋಗ್ತಿದ್ದಾರೆ. ಅದನ್ನು ತಗೊಂಡು ಹೋಗೋಕೆ ದೊಡ್ಡ ಲೇಬರ್ ಗ್ಯಾಂಗ್ಸ್ಗಳಿವೆ, ಅದಕ್ಕೆಲ್ಲ ಅವ್ರು ಕರ್ಕೊಂಡು ಹೋಗ್ತಾರೆ. ಅಂಥವ್ರು ಅವ್ರಿಗೇನು ಗೊತ್ತಾ, ಜಾಸ್ತಿ ಫೆಸಿಲಿಟೀಸ್ ಎಲ್ಲ ಕೊಡಬೇಕು, ಅವ್ರು ಇರೋಕ್ಕೆ ಫೆಸಿಲಿಟೀಸ್ ಕೊಡಬೇಕು, ರೇಷನ್ಸ್ ಕೊಡಬೇಕು, ಕೂಲಿ ಜಾಸ್ತಿ ಕೊಡಬೇಕು, ಮೆಡಿಕಲ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಅದನ್ನೆಲ್ಲ ಇವರೇ ಮಾಡಬೇಕು, ಕರ್ಕೊಂಡು ಹೋಗಬೇಕು ಮತ್ತು ಬಿಟ್ಟು ಬರಬೇಕು ಅಲ್ಲಿ. ಓಕೆ, ಅವೆಲ್ಲವನ್ನು ಮಾಡಿದಾಗ ಅಂದರೆ ಪಿಕಪ್ ಡ್ರಾಪ್ ಎಲ್ಲ ಅದೆಲ್ಲ ಇರುತ್ತೆ ನೋಡಿ. ಅವೆಲ್ಲ ಮಾಡಿದಾಗ ಲಾಭದ ಅಂಶ ಎಷ್ಟಿದೆ ಅಂತ ಒಂದು ಪ್ರಶ್ನೆ ಬಂದಾಗ ತುಂಬ ಥಿನ್ನಾಗಿರ್ತದೆ ಅಷ್ಟೇ, ತುಂಬ ಕಡಿಮೆ ಲಾಭ ಇರ್ತದೆ ಅಷ್ಟೇ. ಆದರೂ ಅವ್ರು ಮೇಂಟೈನ್ ಮಾಡ್ತಾರೆ, ಯಾಕಂದರೆ ಅನಿವಾರ್ಯವಾಗಿ ಅದನ್ನು ಅವ್ರು ಮಾಡಲೇಬೇಕು, ಹಾಗಿದೆ. ಅದೇ ರೀತಿ ಇವತ್ತು ಅಲ್ಲಿ ಹೋಗಿದೆ ಆ ಭತ್ತದ ಗದ್ದೆಯಲ್ಲಿ, ಕರಾವಳಿಯಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಜನನೇ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಅದರಿಂದ ಅದನ್ನು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಬೆಳೆಯೋಕ್ಕಿಂತ ಅಕ್ಕಿ ಕೊಂಡ್ಕೊಳ್ಳೋದು ಬೆಟ್ರಲ್ಲ. ಈ ಎಲ್ಲ ನಮ್ಮದೆಲ್ಲ ಇರಿಗೇಟೆಡ್ ಪ್ರಾಜೆಕ್ಟ್ಸ್ನಲ್ಲಿ ಬೇಕಾದಷ್ಟು ಅಕ್ಕಿ ಬರ್ತಾ ಇರ್ತದೆ. ಆ ಅಕ್ಕಿ ಅಲ್ಲೇ ಕೊಂಡ್ಕೊಂಡ್ರೆ ಈಸಿ ಆಗ್ತದೆ. ನಾವು ಅಲ್ಲೇ ಬೆಳೆದ್ರೆ ಅದು ಅದು 150-200 ರೂಪಾಯಿ ಆಗುತ್ತೆ ಒಂದು kg. ಇಲ್ಲಿ ಹೊರಗಡೆ 50-60 ರೂಪಾಯಿಗೆ ಸಿಗುತ್ತೆ, ಅದನ್ನೇ ತೊಗೊಳ್ಳೋದಂತ ಅಲ್ಲಿ ಬಿಟ್ಬಿಟ್ಟಿದ್ದಾರೆ, ಫುಲ್ ಖಾಲಿ. ಅದಕ್ಕೇನಂತ ಹೇಳ್ತಾರೆ, ಫ್ಯಾಲೋ ಬಿಟ್ಬಿಟ್ಟಿದ್ದಾರೆ. ಫ್ಯಾಲೋ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದಾರೆ, ಇಲ್ಲವೇ ಇಲ್ಲ ಅಲ್ಲಿ ನೋಡಿ. ಅಲ್ಲಿದ್ದದ್ದು ಈಗ ಉಳ್ಕೊಂಡಿದ್ದೇನೆಂದರೆ ಹೈ ವ್ಯಾಲ್ಯೂ ಕ್ರಾಪ್ಸ್ ಲೈಕ್ ಅಡಿಕೆ ಮತ್ತು ಮೆಣಸು, ದೆನ್ ಕೋಕೋನಟ್ ಈಸ್ ಆಲ್ ಸ್ಲೋಲಿ ಹೈ ವ್ಯಾಲ್ಯೂಗೆ ಬರ್ತಾ ಇದೆ. ಅವು ಮಾತ್ರ ಅಲ್ಲಿ ಉಳ್ಕೊಂಡಿವೆ. ಪೆರಿನಿಯಲ್ ಕ್ರಾಪ್ಸ್, ಅಲ್ಲಿ ಲೇಬರ್ ಅಷ್ಟು ಜಾಸ್ತಿ ಬೇಕಾಗಿಲ್ಲ, ಕಡಿಮೆ ಲೇಬರ್ದಲ್ಲಿ ಅವನ್ನೆಲ್ಲ ಮಾಡ್ಬೋದು ಅಂಥದ್ದಿದೆ. ಮತ್ತು ಅದ್ರ ಜೊತೆಗೆ ನಾನು ಹೇಳ್ದಂಗೆ ನೋಡಿ, ಇನ್ಪುಟ್ಟು ಜಾಸ್ತಿ ಆಗ್ತಿದೆ. ಮೂರನೇದು ಏನಂದರೆ ಹಾರ್ವೆಸ್ಟಿಂಗ್ ನೋಡಿ. ಹಾರ್ವೆಸ್ಟಿಂಗ್ ಈಸ್ ಆಲ್ಸೋ ಅಂದರ್ ಬಿಂಗ್. ಸೀಸನಲ್ ಕ್ರಾಪ್ಸ್ ಆಗಿರ್ಬೋದು, ಅಥವಾ ಪೆರಿನಿಯಲ್ ಟ್ರಿಪ್ಸ್ ಕ್ರಾಪ್ ಆಗಿರ್ಬೋದು, ಪ್ಲಾಂಟೇಷನ್ ಕ್ರಾಪ್ಸ್ ಆಗಿರ್ಬೋದು, ಹಣ್ಣು ಹೂಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಅವನ್ನ ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಾರ್ಕೆಟಿಂಗ್ ತೊಗೊಂಡು ಹೋಗೋದು ಒಂದು ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ಹೆಂಗೆ ಸರ್ ಅದು ಹೇಗೆ ನೋಡಿ, ಅದನ್ನೆಲ್ಲ ಫಸ್ಟ್ ಹಾರ್ವೆಸ್ಟ್ ಮಾಡಬೇಕು. ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಡನ್ ಮ್ಯಾನ್ಯುವಲಿ, ಎಕ್ಸೆಪ್ಟ್ ರಾಗಿ ಮತ್ತು ಜೋಳ, ಮೆಕ್ಕೆಜೋಳ, ಭತ್ತದಲ್ಲಿ ಈಗ ಮಷಿನ್ಸ್ ಬಂದುಬಿಟ್ಟಿವೆ. ಇವನ್ ನೋಡಿ, ಸುಮಾರು ಕಡೆ ನೋಡಿ ರಾಗಿ ಅಥವಾ ಈ ಮೆಕ್ಕೆಜೋಳದಲ್ಲಿ 100% ಮಷಿನ್ ಮಾಡ್ತಾ ಇದ್ದೇವೆ. ಅಲ್ಲೇನೋ ದೊಡ್ಡ ರೀತಿಯಿಂದ ಅದು ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟಿದೆ. ಅಲ್ಲಿ ಮಷಿನ್ಸ್ ಬಂದಿವೆ, ಮಷಿನ್ಸ್ ಅದನ್ನು ಥ್ರಾಶಿಂಗ್ ಮಾಡ್ತಾರೆ, ಕ್ಲೀನಿಂಗ್ ಮಾಡೋದು, ಬ್ಯಾಗಿಂಗ್ ಮಾಡೋದು. ಆ ಹುಲ್ಲು ಇರ್ತದಲ್ಲ, ಹುಲ್ಲನ್ನು ಬಂಡಲ್ ಕಟ್ಟೋದು ಮಷಿನೇ, ಬೇಲರ್ ಮಷಿನ್, ಅವೆಲ್ಲ ಬಂದುಬಿಟ್ವಿ. ಅದರಿಂದ ಒಂದು ರೀತಿಯಿಂದ ಅಷ್ಟು ಸಾಲ್ವ್ ಆಗಿದೆ ಅಲ್ಲಿ. ಬಟ್ ಬೇರೆದೆಲ್ಲ ಮಾರ್ಕೆಟಿಗೆ ಟ್ರಾನ್ಸ್ಪೋರ್ಟೇಷನ್ ಇವರೇ ಮಾಡಬೇಕಲ್ಲ.
ವೆದರ್ 50 kg ಇರೋ ಒಂದು ಟ್ರಕ್ ಲೋಡು ಅಥವಾ 25 ಬ್ಯಾಗ್ಸ್ ಇರೋದು ಅಥವಾ 50 ಬ್ಯಾಗ್ ಇರೋದು ನಡುವೆ ನೋ ಡಿಫ್ರೆನ್ಸ್. 50 ಬ್ಯಾಗ್ ಹೇರಿದ್ರು ಸಹ ಅಷ್ಟೇ ಕೂಲಿ ಅದು ಚಾರ್ಜ್ ಆಗುತ್ತೆ, 25 ಬ್ಯಾಗ್ ಹೇರಿದ್ರು ಅಷ್ಟೇ ಕೊಡಲೇಬೇಕು ಅವರು. ಅದೊಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿದೆ. ಡೀಸೆಲ್ಲು ಪೆಟ್ರೋಲ್ ಎಲ್ಲವೂ ಕಾಸ್ಟ್ಲಿ ಇದೆ, ಅದನ್ನು ತೊಗೊಂಡೋಗ್ಬೇಕು. ಮಾರ್ಕೆಟ್ ಏನು ಹತ್ತಿರ ಇರಲ್ಲ, ದೂರ ಇರ್ತದೆ. ಅದಾಯಿತು. ಮತ್ತು ನೆಕ್ಸ್ಟ್ ಮಾರ್ಕೆಟಲ್ಲಿ ಸೋಲೋದು ರೈತರು. ಬೆಲೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಮಿನಿಮಮ್ ಕಾಸ್ಟ್ ಆದರೂ ವರ್ಕೌಟ್ ಆದರೆ ಅವನು ಬಚಾವಾಗ್ತಾನೆ. ತಿನ್ನ ಮಾರ್ಜಿನ್ ಬಂದರೆ ಅಥವಾ ಮತ್ತು ಮೈನಸ್ ಆದರೆ ಅವನಿಗೆ ನಿರಾಶೆ ಆಗುತ್ತೆ. ನೆಕ್ಸ್ಟ್ ಅದನ್ನೇ ಬಿಟ್ಬಿಡ್ತಾನೆ ಅಷ್ಟೇ ಮಾಡೋದು, ಅದಾಗುತ್ತೆ. ಅಲ್ಲೇ ಅವನು ಸೋಲ್ತಾ ಇದ್ದಾನೆ. ಬಟ್ ಇದರ ನಡುವೆ ಇನ್ನೊಂದಿದೆ ತಿಂಗಳು, ಅಗತ್ಯ ಕೃಷಿ ಕಾರ್ಯಗಳು ಅಲ್ಲಲ್ಲೇ ಇರ್ತವೆ ತಿಂಗಳು. ವೀಡಿಂಗ್ ಅಂತ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ವೀಡಿಂಗ್, ಸೆಕೆಂಡು ಸ್ಪ್ರೇಯಿಂಗ್ ಅಂತೇಳಿ. ಅವನ್ನ ಕೆಲವು ಮಟ್ಟಿಗೆ ಆದರೂ ನಾವು ಮಾಡಲೇಬೇಕು ತಿಂಗಳು. ಯಾಕಂದರೆ ವೀಡ್ಸು ನಮ್ಮ ಬೆಳೆಗಳ ಜೊತೆಗೆ ಬಂದುಬಿಡ್ತದೆ ಹಾಗೆ. ಯಾಕಂದರೆ ಅದನ್ನು ಬೆಳೀತಾ ಇರ್ತದೆ. ನಾವೆಲ್ಲ ಕೊಡೋ ಇನ್ಪುಟ್ಸು, ಅಲ್ಲಿರೋ ಮಣ್ಣು ಅಥವಾ ನೀರು ಎಲ್ಲ ತೇವಾಂಶ ಎಲ್ಲ ತೊಗೊಂಡು ವೀಡ್ಸು ಬೆಳೀತಾ ಇರ್ತವೆ. ಆ ವೀಡ್ಸನ್ನ ಅಟ್ಲೀಸ್ಟ್ ಕ್ರಿಟಿಕಲ್ ಸ್ಟೇಜಲ್ಲಿ 1 or 2 ವೀಡಿಂಗ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ರೆ ಏನು ಬೆಳೆ ಯಾವುದು ಕಳೆ ಯಾವುದು ಗೊತ್ತಾಗಲ್ಲ. ಅದರಿಂದ ಅದನ್ನು ಮಾಡೋಕ್ಕಾದ್ರೂ ಬೇಕಂತ. ಅದನ್ನು ಮಾಡೋ ಕೆಲವು ಕಡೆ ಮಷಿನ್ಸ್ ಬಂದಿವೆ, ಮತ್ತು ಇನ್ನು ಕೆಲವು ಕಡೆ ಆ ಮಷಿನ್ಸಲ್ಲಿ ಹೋಗೋಕ್ಕಾಗಲ್ಲ, ಸರಿ ಹೋಗಲ್ಲ. ಮತ್ತು ಇತ್ತೀಚೆಗೆ ವಿಡಿಸೈಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಯೂಸ್ ಆಗ್ತಾಯಿದೆ. ಕೆಲವಕ್ಕೆ ತುಂಬ ಜಾಸ್ತಿ ಯೂಸೇಜ್ ಆಗಿದೆ. ನಾಟ್ ಡಬಲ್, 300, 200, 300 ಅಲ್ಲ, ಸೆವರಲ್ ಫೋಲ್ಡ್ಸ್, 10 folds, 20 folds ದಷ್ಟು ಇನ್ಕ್ರೀಸ್ ಆಗಿಬಿಟ್ಟಿದೆ. ವಿಡಿಸೈಡ್ ಕನ್ಸಂಪ್ಷನ್ ಇನ್ ರೂರಲ್ ಏರಿಯಾಸ್ ಹ್ಯಾಸ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಅದೊಂದು ದೊಡ್ಡ ರೀತಿ ನಡೀತದೆ. ಅದರದ್ದು ಸಾಧಕ ಬಾಧಕಗಳು ತುಂಬ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ದುಷ್ಪರಿಣಾಮಗಳು ಇದೆ ಅದಕ್ಕೆ. ಬಟ್ ಅದೊಂದು ರೀತಿಯಿಂದ ಮಾಡ್ತಿದ್ದಾರೆ. ಬಟ್ ಅದೇ ವಿಡಿಸೈಡ್ಸನ್ನು ಕೆಲವು ಕ್ರಾಪ್ಸಿಗೆ ಹಾಕೋಕ್ಕಾಗಲ್ಲ ನೋಡಿ. ಕೆಲವೊಂದು ತರಕಾರಿಗಳಿಗೆ, ಕೆಲವೊಂದು ಹೂವಿನ ಬೆಳೆಗಳಿಗೆ ಮತ್ತು ಗ್ರೀನ್ ಹೌಸ್ನಲ್ಲಿ ಅವನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಮ್ಯಾನ್ಯುವಲಿನೇ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಪ್ಲಾಂಟೇಷನ್ ಕ್ರಾಪ್ಸಲ್ಲಿಯೂ ಸಹ ಅಷ್ಟು ವಿಡಿಸೈಡ್ಸ್ ಸರಾಗವಾಗಿ ಹಾಕೋಕ್ಕಲ್ಲ. ಅದು ಡ್ರಿಫ್ಟ್ ಆಗಿ ಬೇರೆ ಕಡೆ ಬಿದ್ದರೆ ಅದು ನಾಶ ಆಗುತ್ತೆ. ಅದರಿಂದ ಆಗಿದೆ ಮೇನ್ ಮುಖ್ಯ ಬೆಳೆಗೆ ಎಫೆಕ್ಟ್ ಆಗುತ್ತೆ. ಆಗಿದೆ ನೋಡಿ. ಅದೊಂದು ದೊಡ್ಡ ಪಾಯಿಂಟ್. ಎರಡನೇದು ಸ್ಪ್ರೇಯಿಂಗ್ ನೋಡಿ. ಸ್ಪ್ರೇಯಿಂಗಿಗೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಜನರ ಡಿಪೆಂಡೆನ್ಸಿ ಕಡಿಮೆ ಆಗಿಬಿಟ್ಟಿದೆ. ಮಷಿನ್ಸ್ ಬೇಕಾದ ಎಫಿಷಿಯೆಂಟ್ ಮಷಿನ್ಸ್ ಬಂದಿವೆ. ಬಟ್ ಅವೆಲ್ಲ ಕಾಸ್ಟ್ಲಿ ಆಗ್ತಾಯಿವೆ. ಅವನ್ನೆಲ್ಲ ತರಬೇಕು. ಐದರ್ ಹಿ ಶುಡ್ ಓನ್ ಆರ್ ಹೈಯರ್ ದೆಮ್. ಎರಡರಲ್ಲಿ ಒಂದು ಆಗ್ತಾಯಿದೆ. ಅವು ಕ್ರಿಟಿಕಲ್ ಅವು ನೋಡಿ. ವೀಡಿಂಗು, ದೆನ್ ಸ್ಪ್ರೇಯಿಂಗು, ಪ್ರೊಟೆಕ್ಟಿಂಗ್ ದಿ ಕ್ರಾಪ್ ಫ್ರಮ್ ಪೆಸ್ಟ್ ಆ್ಯಂಡ್ ಡಿಸೀಸಸ್, ಅವೆಲ್ಲವನ್ನು ಮಾಡಬೇಕು. ಇವೆಲ್ಲರ ನಡುವೆ ಒಂದು ಅನ್ನಿಸ್ತದೆ, ಇವೆಲ್ಲವನ್ನು ನಾವು ಮಾಡಿ ನೀಗಿಸ್ಕೊಂಡು ಇವೆಲ್ಲ ಸಮಸ್ಯೆ, ನಾನು ಪ್ರಾರಂಭದಲ್ಲಿ ಹೇಳಿದಂಥ ಎಲ್ಲ ಸಮಸ್ಯೆ, ಈ ಸಮಸ್ಯೆ, ಟ್ರಾನ್ಸ್ಪೋರ್ಟೇಷನ್ಸು, ಮಾರ್ಕೆಟಿಂಗು, ಇವೆಲ್ಲರ ನಡುವೆ ಮಾಡಿದ್ಮೇಲೆ ಅಲ್ಟಿಮೇಟ್ಲಿ ನಮಗಿದು ಲಾಭವಾಗಿ ಪರಿಣಮಿಸ್ತದ ಇಲ್ವೇ ಅನ್ನೋದು ಒಂದು ಕ್ವಶನ್ ಮಾರ್ಕ್. ರೈತರಿಗೆ ನಮಗಾಗಲ್ಲ ಅದು. ಯಾಕಂದ್ರೆ ನಮಗೆ ನಾವು ಡೈರೆಕ್ಟ್ಲಿ ನಾಟ್ ಕನ್ಸರ್ನ್ಡ್. ನಮಗೆ ಆ ನೋವು, ಇದು ಇಕ್ಕಟ್ಟಿನ ಪರಿಸ್ಥಿತಿ ನಮಗೆ ಕರೆಕ್ಟಾಗಿ ನಾವು ಡೈರೆಕ್ಟ್ಲಿ ಅರ್ಥ ಆಗಲ್ಲ. ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಎವ್ರಿಡೇ ಅದರಲ್ಲಿ ಇರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ, ಖರ್ಚಾಗೋದು ಎಷ್ಟಂತ ಲೆಕ್ಕ ಇಟ್ಟಿರ್ತಾರೆ. ಇಷ್ಟೆಲ್ಲ ಹೋಯ್ತು, ಏನು ಬರುತ್ತೋ ಇಲ್ವೋ ಒಂಥರ ದಿಗುಡ ಮನಸ್ಸಿನಲ್ಲಿ. ನಾವು ಇಷ್ಟೆಲ್ಲ ಮಾಡಿದ್ದೇವೆ, ನಾವು ಈ ಸರಿ ನಮಗೆ ಲಾಭ ಆಗಲಿಲ್ಲ, ಏನು ಮಾಡೋದು, ನೆಕ್ಸ್ಟ್ ಸಾಲ ಮಾಡಬೇಕಾಗುತ್ತೆ ಮತ್ತೆ ಆ ರೀತಿ. ಈಗಾಗಲೇ ಹಳೆಯ ಸಾಲಗಳಿವೆ, ಮತ್ತೊಂದು ಹೊಸ ಸಾಲ ಆಗುತ್ತೋ, ಇವೆಲ್ಲ ಅವ್ರ ಮನಸ್ಸಿನಲ್ಲಿ ಬರ್ತದೆ. ಒಟ್ಟಾರೆ ಏನು ಗೊತ್ತಾ, ಆತಂಕದ ಪರಿಸ್ಥಿತಿ, ಒಂಥರ ಕವಲು ದಾರಿಗಳು, ಇವೆಲ್ಲ ರೈತನಿಗೆ ಒಂಥರ ಸಂಕಷ್ಟಕ್ಕೆ ಈಡು ಮಾಡಿವೆ, ಗೊಂದಲಕ್ಕೆ ಈಡು ಮಾಡಿವೆ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ರೈತರಿಗೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಬೇಕಾಗುತ್ತೆ. ಯಾವ ಬೆಳೆ ಸುಲಭವಾಗಿ ಬರುವಂಥ ಬೆಳೆಗಳು, ಕಡಿಮೆ ಲೇಬರ್ನ ಕೇಳುವಂಥ ಬೆಳೆಗಳು, ಪದೇ ಹಾರ್ವೆಸ್ಟ್ ಆಗಲಾರ್ದಂಥದ್ದು, ಮತ್ತು ಕಡಿಮೆ ಪೆರಿಷಬಲ್ ಆಗಿರೋದು ಅಥವಾ ಸ್ವಲ್ಪ ಡ್ಯೂರಬಲ್ ಕಮಾಡಿಟಿ ಅಂತ ಇರೋದು, ಇವೆಲ್ಲ ಮತ್ತು ಮಾರ್ಕೆಟಲ್ಲಿ ಹೈ ವ್ಯಾಲ್ಯೂ ಇರೋವಂಥದ್ದು. ಇಂಥವನ್ನು ನಾವು ಸೇರಿದಾಗ ಅಟ್ಲೀಸ್ಟ್ ಅನೇಕ ಜನರಿಗೆ ಅದು ಯೂಸ್ ಆಗುತ್ತೆ. ಪರ್ಯಾಯ ಬೆಳೆಗಳು ಹಾಕಿ ಪರಿಣಮಿಸಿಬಿಟ್ಟು ಅವರು ಆ ಬೆಳೆಗಳನ್ನು ಮಾಡಿದಾಗ ತಕ್ಕ ಮಟ್ಟಿಗೆ ಅವರು ಲಾಭವನ್ನು ಮಾಡ್ಕೊಂಡ್ಬಿಡ್ತಾರೆ. ಕೆಲವರಲ್ಲಿ ತುಂಬ ಚೆನ್ನಾಗಿ ಲಾಭ ಆಗ್ಬೋದು ಅವಕ್ಕೆ. ಅಂಥ ಬೆಳೆಗಳು ಎಸ್ಪೆಷಲಿ ತೋಟಗಾರಿಕೆಯಲ್ಲಿ ತುಂಬ ಇವೆ ತೋಟಗಾರಿಕೆ. ಬಟ್ ಎಲ್ಲರೂ ತೋಟಗಾರಿಕೆಯನ್ನು ಅವಲಂಬಿಸೋಕೆ ಆಗಲ್ಲ. ಯಾಕಂದರೆ ನಾವು ಬರೀ ಹಣ್ಣು ಹಂಪಲುಗಳನ್ನೇ, ಸೊಪ್ಪುಗಳಿಂದ, ತರಕಾರಿಗಳಿಂದ ತಿಂದ್ಕೊಂಡಿರೋಕ್ಕಾಗಲ್ಲ ನೋಡಿ. ನಾವು ಮೂಲಭೂತವಾದ ಆಹಾರಗಳು, ಅಕ್ಕಿ, ಜೋಳ, ರಾಗಿ, ಸಜ್ಜೆ, ಮೆಕ್ಕೆಜೋಳ, ಇವೆಲ್ಲವನ್ನು ನಾವು ಅದನ್ನು ತಿನ್ನಲೇಬೇಕಾಗುತ್ತೆ. ಇದು ಯಾರು ಬಲ್ಕ್ ಫುಡ್ ಹೇಳ್ತೀನಿ ಕೇಳಿ. ನನಗನ್ಸೋದು ಇವೆಲ್ಲ ಹಣ್ಣು, ತರಕಾರಿ, ಬೇರೆ ಎಲ್ಲವೂ ಇವೆಲ್ಲ ಏನೇ ಆದರೂ ದೇ ಆರ್ ಸಪ್ಲಿಮೆಂಟರೀಸ್ ಗೊತ್ತಾ. ಅದರಿಂದ ಅದನ್ನು ಮತ್ತು ಇದನ್ನು ನಾವು ಎರಡನ್ನೂ ಮಾಡಬೇಕಾಗುತ್ತೆ. ಸಪ್ಲಿಮೆಂಟ್ರಿನೂ ಸಹ ನಮಗೆ ಬೇಕು, ಮತ್ತು ಬೇಸಿಕ್ ಫುಡ್ಡು ಬೇಕಾಗುತ್ತೆ. ಅವೆಲ್ಲವನ್ನು ಮಾಡಬೇಕಾದ್ರೆ ಎಲ್ಲ ಜನರನ್ನು ನಾವು ಅದಕ್ಕೆ ತೋರಿಸಿ. ಯಾರು ತುಂಬ ಅನುಕೂಲತೆ ಇದೆ ಅವರೆಲ್ಲ ಕೃಷಿ ಅಂದರೆ ಈ ಆಹಾರ ಧಾನ್ಯ ಉತ್ಪಾದನೆ, ಎಣ್ಣೆಕಾಳು ಉತ್ಪಾದನೆ ಮತ್ತು ಇವನ್ನ ಫೈಬರ್ಸು ಅಂಥದ್ರಲ್ಲಿ ಅವರು ಮಾಡಿಕೊಳ್ಳಿ. ಇನ್ನು ಕೆಲವ್ರಿಗೆ ಯಾರಿಗೆ ಆ ಹವಾಮಾನ ಮತ್ತು ಭೂಗುಣದ ಪರಿಸ್ಥಿತಿ ಬೇರೆದೇನು ಮಾಡೋಕ್ಕೆ ಸಾಧ್ಯದಾಗ ಅಲ್ಲೇ ತೋಟಗಾರಿಕೆ ಬೆಳೆಗಳಿಂದ ಮಾಡ್ಬೋದಾಗಿದೆ. ಇನ್ನು ತೀರಾ ನಗರಕ್ಕೆ ಹತ್ತಿರವಾಗಿದ್ದು ಸ್ವಲ್ಪ ಹೈಟೆಕ್ ಮಾಡೋರು ಇದ್ದರೆ ಅವರಿಗೆ ಗ್ರೀನ್ ಹೌಸ್ ಕಲ್ಟಿವೇಷನ್ನು, ನೆಟ್ ಹೌಸ್ನಲ್ಲಿ ಅಂಥವೆಲ್ಲ ಮಾಡ್ಬೋದಾಗಿದೆ. ಮತ್ತು ಇತ್ತೀಚೆಗೆ ಪ್ರಿಸಿಷನ್ ಫಾರ್ಮಿಂಗು ಅಂತ ಬರ್ತಾ ಇದೆ. ಪ್ರಿಸಿಷನ್ ಫಾರ್ಮಿಂಗ್ನಲ್ಲಿ ತುಂಬ ಸಹಾಯ ಮಾಡೋದು. ಅಲ್ಲಿ ಯಾವುದೂ ಪೋಲ್ ಆಗಲ್ಲ.
ತಪ್ಪಾಗಿನೂ ಸಹ ಅಲ್ಲೇ ಇದು ಮಾಡಲ್ಲ, ನಾವು ಹಾಕಲ್ಲ, ಜಾಸ್ತಿ ಹಾಕಲ್ಲ, ಕಡಿಮೆನೂ ಹಾಕಲ್ಲ, ಅಪ್ರಾಪ್ರೇಟ್ ಹಾಕ್ತೀವಿ. ಅಲ್ಲಿನೂ ಸ್ವಲ್ಪ ಕಡಿಮೆ ಲೇಬರ್ನ ಇಟ್ಕೊಂಡು ಮಾಡ್ಬೋದಾಗಿದೆ ಅಲ್ಲಿ. ಮತ್ತು ಬೇರೆದೆಲ್ಲ ಪ್ರೊಟೆಕ್ಟೆಡ್ ಎನ್ವೈರ್ನ್ಮೆಂಟ್ ಎಲ್ಲವನ್ನೂ ಪ್ರೊಟೆಕ್ಟ್ ಮಾಡ್ತಾರೆ. ಇವನ್ ವೀಡಿಂಗ್ ಸಹ ಅಲ್ಲಿ ತುಂಬ ಕಡಿಮೆ ಆಗುತ್ತೆ, ಯಾಕಂದರೆ ಅಲ್ಲೆಲ್ಲ ಮಲ್ಚಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಡ್ರಿಪ್ ಇರಿಗೇಷನ್ ಇರ್ತದೆ, ನೀರು ಕಟ್ಟುವಂಥ ಒಂದು ಇದಿರಲ್ಲ, ಪ್ರಾರಬ್ಧ ಇರಲ್ಲ. ಮತ್ತು ಗೊಬ್ಬರ ನೀಡೋದು ಸಪ್ರೇಟಾಗಿ ಅದು ಇರಲ್ಲ, ಗೊಬ್ಬರ ನೀರು ಗುಂಟೆನೇ ಹೋಗುತ್ತೆ, ಫರ್ಟಿಗೇಷನ್ ಆಗೋಗುತ್ತೆ ವೆಂಚುರಿ ಮೂಲಕ ಅಲ್ಲಿನೂ ಹೋಗುತ್ತೆ. ಮತ್ತು ಕೆಲವು ಕಡೆ ಈಗೆಲ್ಲ ನೆಟ್ ಬಂದಿದೆ, ಈಗೆಲ್ಲ ಯಾವುದಂತಂದರೆ ಇನ್ಸೆಕ್ಟ್ ಪ್ರೂಫ್ ನೆಟ್ ಅಂತ ಬಂದಿದೆ, ಹೇಲ್ ಪ್ರೂಫ್. ನೋಡಿ, ಆನೆಕಲ್ಲಿಗೆ ಮೊದಲೇ ಪರಿಹಾರನೇ ಇದ್ದಿದ್ದಿಲ್ಲ. ಆನೆಕಲ್ಲು ಅದು ನಿವಾರಿಸಲು ಅಸಾಧ್ಯವಾದಂತಹ ಒಂದು ನ್ಯಾಚುರಲ್ ಕೆಲಾಮಿಟಿ ಅಂತ ಹೇಳ್ತಾರೆ. ಇವತ್ತು ಅದನ್ನು 100% ನಿವಾರಿಸ್ಬೋದು. ಅಂದರೆ ಎಲ್ಲದಕ್ಕೂ ಭತ್ತಕ್ಕೆಲ್ಲ ಮೆಕ್ಕೆಜೋಳಕ್ಕೆ ನಾವು ನೆಟ್ ಹಾಕೋಕ್ಕಾಗಲ್ಲ, ಅವೆಲ್ಲ ಲೋ ವ್ಯಾಲ್ಯೂ ಕಮಾಡಿಟಿ, ಹೈ ವ್ಯಾಲ್ಯೂ ಇದಕ್ಕೆ. ಮತ್ತು ಅದು ಲೋ ಕೆನಾಪಿ ಇದ್ದದಕ್ಕೆ ನಾವು ಇವತ್ತು ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಬಾಳೆ ತೋಟಕ್ಕೆ, ಒಂದು ಹೂವಿನ ತೋಟಕ್ಕೆ ಆಗಿರ್ಬೋದು, ಕೆಲವೊಂದು ಹೈ ವ್ಯಾಲ್ಯೂ ತರಕಾರಿ ತೋಟಕ್ಕೆ ನಾವು ಮೇಲ್ಗಡೆ ಇದು ಹೇಲ್ ಪ್ರೂಫ್ ನೆಟ್ ಹಾಕ್ಬೋದು. ಇವತ್ತಿಗೆ ಬಂದುಬಿಟ್ಟು ಹೇಲ್ ಪ್ರೂಫ್ ನೆಟ್ ಸ್ವಲ್ಪ ಕಾಸ್ಟ್ ಆಗುತ್ತೆ, ಬಟ್ ಸರ್ಕಾರದ ಸಹಾಯಧನೂ ಇದೆ ಅದಕ್ಕೆ. ಅದರಿಂದ ಆ ಹೇಲ್ ಪ್ರೂಫ್ ನೆಟ್ಟನ್ನು ನಾವು ಹಾಕಿದಾಗ ಕೆಳಗಡೆ ದಾಳಿಂಬೆ ಇರ್ತದೆ, ಚೆನ್ನಾಗಿ ಫಸಲಿಗೆ ಬಂದಿರ್ತದೆ, ಅವನು ಎಷ್ಟೋ ಕನಸ್ಕೊಂಡಿರ್ತಾನೆ. ಒಂದು ಆನೆಕಲ್ಲಿ ಮಳೆ ಬಂದರೆ ಎಲ್ಲ ಸರ್ ಅದಾಗ ಬಾಳೆ ಎಲ್ಲ ಫುಲ್ ನಾಶ ಆಗುತ್ತೆ. ಮತ್ತು ಹೂಗಳು ಸೇವಂತಿಗೆ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಹಬ್ಬನ ಮುಂದಿದೆ. ಆನೆಕಲ್ಲಿ ಮಳೆ ಬಿದ್ದುಬಿಟ್ರೆ ಏನು ಮಾಡ್ತಾರೆ, ಅಂಥವಕ್ಕೆಲ್ಲ ಈಗ ಹೇಲ್ ಪ್ರೂಫ್ ನೆಟ್ ಬಂದಿದೆ. ಈಗ ಅದನ್ನು ಅವರು ಅಳವಡಿಸ್ಕೊಳ್ಬೇಕಾಗುತ್ತೆ. ಇವನ್ನೆಲ್ಲ ನಾವು ಹೇಳಬೇಕಾಗುತ್ತೆ. ಈಗ ಇವೆಲ್ಲ ಬಂದುಬಿಟ್ಟಿವೆ. ಬಟ್ ಅಂದರೆ ಕಾಸ್ಟ್ ಸ್ವಲ್ಪ ಪ್ರಾರಂಭದಲ್ಲಿ ಜಾಸ್ತಿ ಇರ್ತದೆ. ಸಬ್ಸಿಡಿ ಅವೆಲ್ಲ ತಗೊಂಡು ಅಕಸ್ಮಾತ್ ಅವನು ಜಾಸ್ತಿ ಬೇರೆ ರೀತಿಯಿಂದ ಹಾಗೆ ಸಾಲ ಮಾಡಿ ಆದರೂ ತಂದು ಹಾಕಿದ್ರು ಸಹ ಅವನಿಗೆ ಲಾಭ ಆಗುತ್ತೆ. ಯಾಕಂತಂದರೆ ಅದು ಹೈ ವ್ಯಾಲ್ಯೂ ಇರೋದ್ರಿಂದ ಅವ್ನಿಗೆ ಒಳ್ಳೆ ಲಾಭ ಆಗುತ್ತೆ, ಅದರಲ್ಲಿ ಈ ಖರ್ಚು ಹೊರಟೋಗುತ್ತೆ. ನೋಡಿ, ಅಂದರೆ ಹೆಚ್ಚು ವಾಣಿಜ್ಯ ಬೆಳೆಗಳಿಗೆ ಈ ಥರ ಹೇಲ್ ಪ್ರೂಫ್ ಹೈ ವ್ಯಾಲ್ಯೂ ಆ್ಯಂಡ್ ಆ ಕೆನಾಪಿ, ಅಡ್ಜಸ್ಟಬಲ್ ಕೆನಾಪಿ ಇರ್ತದೆ. ಅಂದರೆ ಆ ನೆಟ್ ಹೇಲ್ ಪ್ರೂಫ್ ನೆಟ್ಟಿಗೆ ಹಾಕುವಂತಹ ಹೈಟಲ್ಲಿ ಇರಬೇಕು ಅವು. ದೊಡ್ಡ ಇದು ಹಲಸಿನ ಮರಕ್ಕೆ, ಮಾವಿನ ಮರಕ್ಕೆಲ್ಲ ನಾವು ಹೇಲ್ ಪ್ರೂಫ್ ನೆಟ್ ಹಾಕೋಕ್ಕಾಗಲ್ಲ, ಜಾಸ್ತಿ ಇರ್ತದೆ. ಅಲ್ಲಿ ಮಾವಿನ ಮರಕ್ಕೆ ನೀವು ಮಾವಿನ ತೋಟಕ್ಕೆ ಹೇಲ್ ಪ್ರೂಫ್ ನೆಟ್ ಮಾಡ್ಬೇಕಾದ್ರೆ ಲೋ ಕೆನಾಪಿಯಾಗಿ ಅದನ್ನು ಡೆವಲಪ್ ಮಾಡ್ಬೇಕು ನೀವು, ಅವಾಗ ಹಾಕ್ಬೋದು ನಾವು ಅಲ್ಲಿ. ಬುಷಿ ಥರ ಆರ್ಚರ್ಡ್ ಆ ರೀತಿಯೂ ಆಗ್ತಾ ಇದೆ ಸುಮಾರು ಕಡೆ. ಇವೆಲ್ಲವನ್ನು ನಾವು ರೈತರಿಗೆ ಇವತ್ತಿಗೆ ತಿಳಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿವೆ. ಲೇಬರ್ ಸಮಸ್ಯೆ ಏನು ಕಡಿಮೆ ಆಗಲ್ಲ, ಇನ್ಪುಟ್ಗಳು ಕಾಸ್ಟು ಏನು ಕಡಿಮೆ ಆಗಲ್ಲ. ನೋಡಿ, ಮತ್ತು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗ್ತದೆ ಅಂತ ನಾವು ಯಾವಾಗಲೂ ಭರವಸೆ ಇಟ್ಕೊಳ್ಳೋಕ್ಕಾಗಲ್ಲ. ಟ್ರಾನ್ಸ್ಪೋರ್ಟೇಷನ್ನು ಕಾಸ್ಟ್ಲಿ ಆಗೇ ಆಗುತ್ತೆ. ನೋಡಿ, ಮತ್ತು ಇವೆಲ್ಲರ ನಡುವೆ ನಾವು ಏನು ಮಾಡಬೇಕು, ಯಾವ ರೀತಿಯಿಂದ ಲಾಭದಾಯಕವಾಗಿ ಮಾಡಬೇಕು ಅನ್ನೋದೇ ಇವತ್ತಿಗೆ ಚಾಲೆಂಜ್ ಆಗಿದೆ. ಅದು ನೋಡಿ, ಒಂದು ಸವಾಲು ಅದು ಹೇಳ್ತಂಗಡಿ. ಸರ್, ಇದು ಏಲಕ್ಕಿ ಬಾಳೆ ಬೆಳೆದಿದ್ವಿ ನಾವು. ನನಗೆ ಮಾರ್ಕೆಟಿಂಗು ನಾವು ಸುಮಾರು ವೆಂಡರ್ಸ್ಗಳನ್ನ ಹುಡುಕ್ತಾ ಇದ್ವಿ ನಾವು. ಫಸ್ಟು 30 ರೂಪಾಯಿ KGಗೆ ಅಂತ ಕೇಳ್ಕೊಂಡು ಬಂದರು, 35 ರೂಪಾಯಿ KGಗೆ ಬಂದರು. ಬಟ್ ನಮಗೆ ಅಪ್ರೂವಲ್ ಇದ್ದಿದ್ದು 40 ರುಪೀಸಾಗಿ ಮಾರಬೇಕು ಅಂತ ಹೇಳಿಬಿಟ್ಟು ಒಂದು 2-3 ಜನ ವೆಂಡರ್ಸು ಅವರವರೇ ಮಾತಾಡ್ಕೊಂಡಿದ್ದಾರೆ. ಇಲ್ಲ, ಇಲ್ಲಿ ತುಂಬ ಇದೆ, ಅವ್ರು ಸೇಲ್ ಮಾಡಲೇಬೇಕು, ನೀನು 30 ರೂಪಾಯಿಗೆ ಕೇಳು ಅಂತ ಹೇಳಿ. ಆಯಿತಾ? ಮತ್ತು ಅಲ್ಲಿ ನಾವು ಏನು ರಿಟೇಲ್ ತಗೋತೀವಿ 80 ರೂಪಾಯಿ KG ಇದೆ. ಸೊ 80 ರೂಪಾಯಿಗೂ 35 ರೂಪಾಯಿಗೂ ಎಲ್ಲಿಗೆ ಡಿಫ್ರೆನ್ಸ್? ಅದರಲ್ಲೂ ವೇಸ್ಟೇಜ್ ತೆಗಿತಾರೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ನಾವು ಕೂಲಿ ಕೊಡಬೇಕು ಎಲ್ಲನೂ. ಇದು ಹೆಂಗೆ ಆಗಿದ್ರೆ ಅಂದರೆ ಮಾರ್ಕೆಟಿಂಗ್ ನೀವು ಹೇಳ್ದಂಗೆ ತುಂಬ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರೈತರಿಗೆ. ನಿಮ್ಮದು ಕರೆಕ್ಟ್ ಇದೆ. ಕೆಲಸದಕ್ಕೆ ನೋಡಿ, ರೈತರ ಅಸಹಾಯಕತೆ ಅನ್ನ ಅವರು ದುರುಪಯೋಗ ಪಡಿಸ್ಕೊಳ್ತಾರೆ. ನೀವು ಕೊಡಲೇಬೇಕು ಅವ್ರಿಗೆ, ಪೆರಿಷಬಲ್ ಅದು ಬಂದುಬಿಟ್ಟಿದೆ ಈಗ, ಅದು ಮಾಡು. ಆದರೆ ನೋಡಿ, ಇವನು ಬಾಳೆ ತೊಗೊಂಡಾಗ ಬಾಳೆಗೆ ಉತ್ತರ ಹೇಳ್ತೀನಿ, ಬಾಳೆ ಸಡನ್ನಾಗಿ ಏನಾದ್ರು ಹಾಳಾಗಲ್ಲ, ಇವತ್ತೇ ಕೊಯ್ಬೇಕಂತೇನು ಇರಲ್ಲ. ಅದು ಸ್ವಲ್ಪ ಜನ ಹಿಂದೆ ಮುಂದೆ ಮಾಡ್ಕೊಳ್ಬೋದು. ಆ ಮೀನ್ ವಾಯಿಲ್ ಅದರಲ್ಲಿ ಅವನೇನೋ ಬಂದು ನಿಮಗೆ ಸಾಮಾನ್ಯವಾಗಿ 40 ರೂಪಾಯಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದರೆ ಅವ್ನು 20 ರೂಪಾಯಿನ ಕೇಳ್ತಾನೆ. ನೀವು ಬೇರೆ ಬೇರೆ ಕಡೆ ಆಲ್ಟರ್ನೇಟಿವ್ ಮಾರ್ಕೆಟ್ನಲ್ಲಿ ವಿಚಾರಿಸಬೇಕಾಗಿದೆ. ನೀವು ಕೆಲವು ಮಂಡಿಗಳಲ್ಲಿ ಒಳ್ಳೆ ರೇಟ್ ಸಿಗ್ತಾ ಇರ್ತದೆ, ಅವ್ನು ನಿಮ್ಮ ತೋಟಕ್ಕೆ ಬಂದಿದ್ದಾನೆ, ಅದರಿಂದ ಅವ್ನು ಕಡಿಮೆ ಕೇಳ್ತಿದ್ದಾನೆ. ನೀವೇ ಅದನ್ನು ಅವ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ಮಂಡಿಗಳಿಗೆ ಹೋದರೆ ಅಥವಾ ಸಫಲ್ ಮಾರ್ಕೆಟ್ ಇದೆ ಅಲ್ಲಿ ಹೋದರೆ ಅವರು ಜಾಸ್ತಿ ಅವ್ನು ಡಬಲ್ ರೇಟ್ ಕೊಡ್ತಾರೆ ಅಲ್ಲಿ ಗೊತ್ತಾ ಅಂತ. ಆಮೇಲೆ ಕೊನೆಗೆ ನಾವು ಬಿಗ್ ಬಾಸ್ಕೆಟಿಗೆ ಹಾಕಿದ್ವಿ 50 ರೂಪೀಸ್ KGಗೆ ನಮಗೆ ಕೊಟ್ಟರು. ಬಿಗ್ ಬಾಸ್ಕೆಟು ಬೇರೆ ಅದರ ಡೈರೆಕ್ಟ್ ಬಾಯರ್ಸ್ ಇದ್ದಾರೆ, ಅವ್ರದ್ದು ಆ ಹಳ್ಳಿಗಳಲ್ಲಿ ಅವ್ರದ್ದೇ ಆದ ಒಂದು ಏನಂತ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ. ಆಪ್ಕಾಮ್ಸ್ ಅವರು ಕೆಲವು ತಕ್ಕಮಟ್ಟಿಗೆ ಅವ್ರದ್ದು ಇವೆ. ಅಂದರೆ ಈ ಮಾಹಿತಿಗಳೆಲ್ಲ ರೈತರಿಗೆ ಮುಟ್ಟಬೇಕು ಅಂತ. ಇದನ್ನು ಮುಟ್ಟಿದಾಗ ಅವ್ರಿಗೆ ಮಾರಾಟ ಮಾಡೋದು ಅನಿವಾರ್ಯತೆ ಅಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಾನು ಇವನಿಗೆ ಮಾರಾಟ ಮಾಡೋದು ಅನಿವಾರ್ಯತೆ ಅಲ್ಲ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ 10-20 ಕಡೆ ಅವನು ಎಕ್ಸ್ಪ್ಲೋರ್ ಮಾಡ್ತಾನೆ. ಅದನ್ನು ಅವನಿಗೆ ನಾವು ತಿಳಿಸಿಡ್ಬೇಕು. ಅಂದರೆ ಬೆಳೆದಿದ ಮೇಲೆ ನೀವು ಹೋಗಿ ಮಾರ್ಕೆಟ್ ಅನಾಲಿಸಿಸ್ ಮಾಡು ಅಂತ. ಭಾಳ ಜನಕ್ಕೆ ನೋಡಿ, ಮಾವಿನ ಬೆಳೆಗಾರ ಹೇಳ್ತಾರೆ, ಕೆಲವರೇ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ ಬಂದ್ಬಿಟ್ಟು ಅವರೇ ತೊಗೊಂಡು ಹೋಗಬೇಕು ಅಂತ. ದಟ್ ಈಸ್ ನಾಟ್ ಸೊ. ಇವತ್ತು ಮಾವಿನಲ್ಲಿ ಹೇಳ್ತೀನಿ ಕಳಿ, ದಟ್ ಈಸ್ ಫಸ್ಟ್ ಕಮಾಡಿಟಿ. ಇಂಥವರೇ ಬಂದು
ನಾವು ಒಂದೇನು ಹೇಳ್ತಾರೆ, ತೋಟ ಹಿಡಿಯೋರು ಅಥವಾ ಭಾಗವಾನರು ಅಂತ ನಾರ್ತ್ ಕರ್ನಾಟಕ ಹೇಳ್ತಾರೆ, ಅವರೇ ಬಂದು ತಗೊಳ್ಬೇಕಾದ್ರೆ ನಮ್ಮ ಕಡೆಯಿಂದ ಆಗಲ್ಲ ಅಂತೇಳಿ, ನಮಗೆ ಮಾರಾಟ ಮಾಡೋಕ್ಕಾಗಲ್ಲ. ಅವೆಲ್ಲ ತಪ್ಪು ತಿಳುವಳಿಕೆ ನೋಡಿ. ಇವ್ರ ಅಸಹಾಯಕತನೇ ಇವರೇನೇ ತೋರಿಸ್ಕೊಟ್ಟಂಗೆ ಆಗುತ್ತೆ. ಗುತ್ತಿಗೆ ಕೊಡೋದು ಅಂತ ಗುತ್ತಿಗೆ ಕೊಡೋದಂತೆ ನೋಡಿ. ನಾವು ಹೇಳ್ತೀವಿ ಗುತ್ತಿಗೆ ನೋಡಿ ಕೊಡಿ, ನೀವು ಒಂದು 3/4 ಗುತ್ತಿಗೆ ಕೊಡಿ, ಒಂದು 1/4 ಭಾಗ ನೀವೇ ಮಾರಾಟ ಮಾಡಿ. ಎಲ್ಲನೂ ಮಾರಾಟ ಮಾಡಾಗಲಿಲ್ಲ ಅಂದರೆ ಅದರದ್ದು ಇದನ್ನೇ ಅನುಭವವನ್ನು ಪಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ಅದನ್ನೇ 30% ಮಾಡಿ, ಅದ್ರ ನೆಕ್ಸ್ಟ್ ಟೈಮ್ 50% ಅಷ್ಟು ನೀವು ಮಾರಾಟ ಮಾಡಿ. ಇವತ್ತು ಬೇಕಾಸ್ಟ್ ಇದ್ದಾರೆ ಹೇಳ್ತೀನಿ ಕೇಳಿ. ಗೌರಿಬಿದನೂರಿನಲ್ಲಿ ಒಬ್ಬರು ಇದ್ದಾರೆ ಹೇಳ್ತೀನಿ, ಜನಾರ್ದನ್ ನಾಯ್ಡು ಅಂತ ಅವ್ರ ಹೆಸರು ಹೇಳಿದ್ರೆ ತಪ್ಪೇನಿಲ್ಲ. ಅವರು ಮ್ಯಾಂಗೋದಲ್ಲಿ ಸೆಲ್ಫ್ ಮಾರ್ಕೆಟಿಂಗ್ ಮಾಡಿ 1 ಕೋಟಿ ಹತ್ತತ್ರ ತೆಗಿತಾರೆ. 1 crore 1 crore ಬರ್ತದೆ ಅವ್ರಿಗೆ. ಎಷ್ಟು ಎಕರೆ ಇದೆ ಸರ್? ಸುಮಾರು ಒಂದು 40 ಎಕರೆ ಮಾವು ಇದೆ. 1 ಕೋಟಿನೂ ಒಂದು ಸದ್ಯಕ್ಕೆ 1.4 crore ಆಗಿತ್ತು ಅವ್ರದ್ದು ಗೊತ್ತಾ. ಅದು ಏನು ಮಾಡ್ತಾರೆ, 40 ಎಕರೆ ಸ್ವತಃ ಅವ್ರೇನು ನೋಡಿ 40 ಎಕರೆ ಮಾಡಿಸ್ತಾರೆ, ಅಲ್ಲೆಲ್ಲ ಇಟ್ಟಿದ್ದಾರೆ. ಮತ್ತೆಲ್ಲ ಹಾರ್ವೆಸ್ಟಿಂಗ್ ಮಾಡೋದ್ರಲ್ಲಿ ಕೆಲವರೆಲ್ಲ ಅಲ್ಲಿ ಲೋಕಲ್ ಇವ್ರನ್ನೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಡ್ತಾರೆ ಅಲ್ಲಿ ಹಾರ್ವೆಸ್ಟ್ ಮಾಡಿಬಿಟ್ಟು. ಬೆಳಿಗ್ಗೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾರೆ, ಮತ್ತು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ. ಅಂಥವ್ರನ್ನೆಲ್ಲ ಅವ್ರು ಮಾಡ್ತಾರೆ ಸ್ವಲ್ಪ. ಮತ್ತು ಅಲ್ಲೇನು ಗೊತ್ತಾ, ಅವರೇ ಹಾರ್ವೆಸ್ಟ್ ಮಾಡ್ತಾರೆ, ಅವರೇ ಅದನ್ನು ರೈಪ್ ಮಾಡ್ತಾರೆ, ಎಥಿಲೀನ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬಾಕ್ಸ್ನಲ್ಲಿ ಹಾಕ್ತಾರೆ, ಅವ್ರು ಮಾರಾಟ ಮಾಡ್ತಾರೆ. ಡೈರೆಕ್ಟ್ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತದೆ ಅವ್ರದ್ದೆಲ್ಲ. ಟೆಂಪಲ್ ರೋಡ್ ಇವತ್ತು ಅವ್ರ ಬ್ರ್ಯಾಂಡ್ ಎಲ್ಲ ಕಡೆ ಹೋಗಿದೆ. ಆ ಬ್ರ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಮ್ಯಾಂಗೋ ಕ್ವಾಲಿಟಿ. ಬೇರೆಯವ್ರು ಹೇಳ್ತಾರೆ ನಾವು ಅದ್ರ ಹತ್ತತ್ರ ಬರಲ್ಲ ಆ ಕ್ವಾಲಿಟಿ ಹತ್ತತ್ರ. ಹೇಳ್ತೇನೆ ಕೇಳಿ, ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಅವನು ಅಸಹಾಯಕನಾಗಿ ದಡ್ಡನಾಗಿ ತಲೆ ತೆಗೆಸ್ಕೊಂಡ್ಬಿಟ್ಟು ನನ್ನ ಕಡೆಯಿಂದ ಆಗಲ್ಲ ಅಂತ ಅನ್ನೋ ಒಂದು ಮನೋಸ್ಥಿತಿಯಿಂದ ಹೊರಗಡೆ ಬರಬೇಕು. ಸ್ವಲ್ಪ ಅವ್ನು ಚುರುಕಾಗಬೇಕು. ಎಲ್ಲ ಚುರುಕು ಇರ್ತದೆ. ಎಲ್ಲ ಒಂದು ಸಾಮಾನು ಕೊಂಡ್ಕೊಳ್ಳೋಕೆ ಹೋದಾಗ, ಒಂದು ಟಿವಿ ಕೊಂಡ್ಕೊಳ್ಳೋಕೆ ಹೋಗ್ತಾರೆ, ಮೊಬೈಲ್ ಕೊಂಡ್ಕೊಳ್ಳೋ ಅಲ್ಲಿ ಅವ್ನು ಪ್ರಶ್ನೆ ಮಾಡಲ್ಲ ನಾ ಅಲ್ಲಿ. ಹಾಗೆ ಇಲ್ಲಿನೂ ಸಹ ಈ ಶುಡ್ ಪೋಸ್ ಸರ್ಟನ್ ಕ್ವಶನ್ಸ್. ಹೊಸ ಹೊಸ ಅವೆನ್ಯೂಸ್ನ ಅವನು ಕ್ರಿಯೇಟ್ ಮಾಡ್ಕೋಬೇಕಲ್ಲಿ. ಅದಾಗುತ್ತೆ. ಇಲ್ಲ ಅಂತಂದರೆ ಅಜ್ಞಾನವನ್ನು ತೋರಿಸ್ಕೊಟ್ಟಂಗಾಗುತ್ತೆ. ಅದಾಗಬಾರ್ದು. ರೈತರಿಗೆ ನಾವು ಆ ಸ್ಥಿತಿಗೆ ಬಿಡಬಾರ್ದು. ನಾವೆಲ್ಲ ಅವ್ರಿಗೆ ಗೈಡ್ ಮಾಡಬೇಕು. ಅಂದರೆ ಎಷ್ಟು ವರ್ಷ ನಮ್ಮ ಕೃಷಿಕರಂತ ಬಂದಾಗ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸ್ಮಾರ್ಟಾಗಿ ಕೆಲಸ ನೋಡಿ. ಆ ಟೈಮು ಅಜ್ಞಾನದ ಟೈಮ್ ಮುಗಿದೋಗಿದೆ. ಈಗ ಪ್ರತಿಯೊಂದು ಆಲ್ ಮಾಡರ್ನೈಸೇಷನು, ಈ ಡೇ ಆಫ್ ಲೈಟ್, ಬ್ರಾಡ್ ಲೈಟ್ ಎಲ್ಲ ಅದರಲ್ಲಿ ನಾವು ಹೊಸತನವನ್ನು, ಹೊಸ ದಾರಿಗಳನ್ನು ಹುಡುಕಬೇಕಾಗಿದೆ. ಅದರಲ್ಲಿ ಹಿಂದೆ ಕತ್ತಲಿರ್ತದೆ, ಅಜ್ಞಾನದ ಯುಗ ಅದು. ಜನಕ್ಕೆ ಗೊತ್ತಾ ಇದ್ದಿಲ್ಲ, ಅಸಹಾಯಕನವಾಗಿ ಬಿಟ್ಬಿಟ್ಟಿದ್ರು ಅಷ್ಟೇ. ಯಾರೂ ಅರಿಯದ ನೇಗಿಲ ಯೋಗಿಗೆ ಲೋಕಕ್ಕೆ ಅನ್ನವನ್ನು ಹೆಸರನ್ನು ಗಳಿಸದೆ, ಅತಿ ಸುಖ ಕೆಳಸದೆ, ದುಡಿವನು ಗೌರವ ಕಾಸಿಸದೆ ಹಂಗಂತ ತಿಳ್ಕೊಂಡು ರೈತರನ್ನ ಹಾಗೆ ನಾವು ಅಜ್ಞಾನದಲ್ಲಿ ಬಿಟ್ಬಿಡ್ಬೇಕಾ? ಅಥವಾ ಬರೀ ಅವನು ಗೌರವಕ್ಕೆ ಆಶಿಸೋಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ಯಾವ ಗೌರವನೂ ಅವನಿಗೆ ನಾವು ನೀಡಬಾರ್ದಾ? ಪ್ರಶಸ್ತಿಗಳನ್ನು ಅವ್ನು ಕೊಡಬಾರ್ದಾ? ಅವನಿಗೆ ಗೌರವಿಸಬಾರ್ದಾ? ಅವನು ಬೆಳಕಿಗೆ ಅಥವಾ ಮುಖ್ಯವಾಹಿನಿಗೆ ತರಬಾರ್ದಾ? ಇವೆಲ್ಲ ಬಂದಿವೆ ಹೇಳ್ತೇನೆ ಕೇಳಿ. ಅದನ್ನೆಲ್ಲ ಈಗ ನಾವು ಚೇಂಜ್ ಮಾಡಬೇಕು, ಮಾಡಬೇಕಾಗುತ್ತೆ. ಕುವೆಂಪು ಅವರು ದೊಡ್ಡ ಇವರು ವ್ಯಕ್ತಿಗಳು, ದೊಡ್ಡ ಜ್ಞಾನಿಗಳು. ಅವ್ರು ಬರೆದಿದ್ದು ಸುಮಾರು ಒಂದು 100 ವರ್ಷದ ಹಿಂದೆ ಅದು ಬರೆದಿದ್ದು. ಅವಾಗಿನ ಪರಿಸ್ಥಿತಿಗೆ ಅದು ಸರಿ ಹೋಗ್ತಾ ಇತ್ತು. ಈಗ ಈ ಬದಲಾವಣೆ ಅದರಲ್ಲಿ ನಾವು ಅದನ್ನು ಬೇರೆ ರೀತಿಯಿಂದ ವ್ಯಾಖ್ಯಾನಿಸಬೇಕಾಗುತ್ತೆ. ರೈತರು ನಾವು ಹಾಗೆ ರೈತರನ್ನ ಈಗ ನಾವು ಬೆಳಗ್ಗೆ ಮೋಸ್ಟ್ ರೆಸ್ಪೆಕ್ಟೆಡ್ ಪರ್ಸನ್ ವಾಹಿನಿಗೆ ತರಬೇಕಾಗಿದೆ. ಅವ್ನಿಗೆ ಸಿಗುವ ಎಲ್ಲ ಗೌರವಗಳನ್ನು ನಾವು ಕೊಡಬೇಕಾಗಿದೆ. ಅವನಿಗೆ ಸಿಗುವ ಏನಾದರೂ ಒಂದು ರಾಜ್ಯ ಪ್ರಶಸ್ತಿನೋ ಅಥವಾ ಪದ್ಮಶ್ರೀನೋ ಪದ್ಮಭೂಷಣನೂ ಸಹ ಅವನಿಗೆ ಕೊಡಬೇಕಾಗುತ್ತೆ. ಭಾರತ ರತ್ನನೂ ಕೊಟ್ಟರೆ ಏನು ತಪ್ಪೇನಿದೆ? ಎಲ್ಲರಿಗೂ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಪವಿತ್ರವಾದ ಮತ್ತು ಅನಿವಾರ್ಯವಾದ ಕಾಯಕ. ಇದು ಆಹಾರವನ್ನು ಬೆಳೆಯೋದು, ಆಹಾರವನ್ನು ನೀಡುವ ಒಂದು ಕಾಯಕಕ್ಕೂ ಸಹ ಒಂದು ಒಳ್ಳೆ ಪ್ರಶಸ್ತಿ ಸಿಗಬೇಕಲ್ಲ, ಅದನ್ನು ಸಹ ನಾವು ಕೊಡಬೇಕಾಗುತ್ತೆ. ಸೂಪರ್ ಸರ್, ನನಗೆ ತುಂಬಾ ಖುಷಿ ಆಯಿತು. ಅಂದರೆ ನೀವು ಹೇಳಿದ ಭಾರತ ರತ್ನನೂ ಕೊಡಬೇಕು. ಎಲ್ಲರೂ ಕೊಡಲಿ. ಲಲಿತ ಕಲೆ ಮಾಡೋರಿಗೆ, ನೃತ್ಯಗಳನ್ನು ಮಾಡೋರಿಗೆ, ದೊಡ್ಡ ದೊಡ್ಡ ಕ್ರಿಕೆಟಲ್ಲಿ ಸಾಧನೆ ಮಾಡಿದ್ರೆ ಅವ್ರಿಗೂ ಕೊಡಲಿ. ಅವು ಸಾಧನೆನೇ. ಮತ್ತು ಇಂಥ ವಿಜ್ಞಾನಿಗಳಿಗೆ ಅವ್ರಿಗೆಲ್ಲ ಕೊಡಲಿ, ಇವ್ರಿಗೂ ಕೊಡಿ. ಹೌದು. ಈಗ ಶುರು ಮಾಡಲಿ, ಪ್ರಾರಂಭದಿಂದ ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಶುರು ಮಾಡಲಿ. ಮುಂದೆ ಅದು ಎಲ್ಲಿಗೆ ಹೋಗಿ ನಿಲ್ತದೆ ನೋಡಿ. ಇಲ್ಲ ಸರ್, ಖಂಡಿತ ಇದು ಒಂದು ಆಗತ್ತೆ ಅಂತ ಅನ್ಕೊಂತೀನಿ ಸರ್. ಅಂದರೆ ಈಗ ನಾನು ಇದೊಂದು ಕನ್ಕ್ಲೂಷನ್ಗೆ ಬರೋದಾದರೆ, ತುಂಬ ಸವಾಲುಗಳು ಏನೇನು ರೈತರುಗಳು ಎದುರಿಸ್ತಿದ್ದಾರೆ ಅಂತಂದರೆ, ಪರಿಕರಗಳ ಕೊರತೆ ಅಂತೂ ಇಲ್ಲ, ಪರಿಕರಗಳ ಒಂದು ಕಾಸ್ಟ್ ಏನಾಗಿದೆ ಅದು ಗಗನಕ್ಕೇರಿದೆ ಅಂತ ಹೇಳ್ತಿದ್ದೀರಾ. ಕಾಸ್ಟ್ ಇನ್ಹಿಬಿಟಿವ್ ಅಂತ ಹೇಳ್ತಾರೆ, ಕಾಸ್ಟ್ ಇನ್ಹಿಬಿಟಿವ್. ಓಕೆ. ಮತ್ತು ಕಾರ್ಮಿಕರು ಅಂದರೆ ಲೇಬರ್ ಪ್ರಾಬ್ಲಮ್ ಇದೆ ಅಂತ ಒಂದು ಕೃಷಿ ಕಾರ್ಮಿಕರು. ಸರ್, ಈಗ ಕೃಷಿ ಕಾರ್ಮಿಕರಂತ ಬಂದಾಗ ಇವಾಗೆಲ್ಲ ಒಂದು ಟ್ರೆಂಡ್ ಶುರುವಾಗಿದೆ, ನಿಮಗೆ ಗೊತ್ತಿರ್ಬೋದು ಅಂತ ಅನ್ಸುತ್ತೆ. ಉತ್ತರ ಭಾರತದಿಂದ ಬರ್ತಿದ್ದಾರೆ ಕೃಷಿ ಕಾರ್ಮಿಕರು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕರು ಕಡಿಮೆ ಆಗಿದ್ದಾರೆ, ಕೃಷಿ ಕಾರ್ಮಿಕರು ಕಡಿಮೆ ಆಗಿದ್ದಾರಾ? ಅಥವಾ ಏನು ಕರ್ನಾಟಕದಲ್ಲಿ ಸಿಗ್ತಾ ಇಲ್ವಾ? ಅಥವಾ ಕರ್ನಾಟಕದಿಂದ ಬೇರೆ ಕಡೆ ಏನಾದರೂ ವಲಸೆ ಹೋಗ್ಬಿಟ್ಟಿದ್ದಾರಾ ನಮ್ಮ ಕೃಷಿ ಕಾರ್ಮಿಕರು? ಉತ್ತರ ಭಾರತದಿಂದ ಇಲ್ಲಿಗೆ ಬಂದು ಅವ್ರಿಗೆ ನಾವು ಇಲ್ಲಿ ಕೆಲಸ ಕೊಡುವಂತಹದ್ದು ಯಾವ ಥರ ಒಂದು ಪರಿಸ್ಥಿತಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಸರ್. ಅದು ನಿಜನೇ, ನೀವು ಹೇಳಿದಂಥ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಈಗ ಅದು ತುಂಬ ವೈಡ್ ಸ್ಪ್ರೆಡ್ ಆಗಿದೆ. ಅನೇಕ ಹಳ್ಳಿಗಳಲ್ಲಿ, ಅದು ನಗರದ ಅಂಚಿನಲ್ಲಿರುವ ಹಳ್ಳಿಗಳಾಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಎಲ್ಲ ಕಡೆ ಕರ್ನಾಟಕದಲ್ಲಿ ಕೃಷಿ ಕಾರ್ಮಿಕರು ಯಾಕೆ ಸಿಗ್ತಾ ಇಲ್ಲ? ನೋಡಿ, ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಇಲ್ಲಿದ್ದ ಕೃಷಿ ಕಾರ್ಮಿಕರು ಏನಾದರೂ ಅಂತ ವಿಚಾರ ಮಾಡಿದಾಗ ಅಲ್ಲಿದ್ದ ಕೃಷಿ ಕಾರ್ಮಿಕರು ಅವ್ರ ಮಕ್ಕಳಿಗೆಲ್ಲ ನೋಡಿ
ಅಂದರೆ ಅಫ್ಕೋರ್ಸ್ ನಾವು ಸೋಷಿಯಲ್ ಜಸ್ಟಿಸನ್ನು ನಾವು ಥಿಂಕ್ ಮಾಡಬೇಕಾಗುತ್ತೆ. ಇವತ್ತಿಗೆ ಎಲ್ಲ ರೈತ ಕುಟುಂಬದಲ್ಲಿ, ಎಲ್ಲ ಕೂಲಿಕಾರ ಕುಟುಂಬದಲ್ಲಿ ಅವರು ವಿದ್ಯಾವಂತರಾಗ್ತಿದ್ದಾರೆ ನೋಡಿ. ಅವ್ರಿಗೆಲ್ಲ ನೋಡಿ, ಅವರು ವಿದ್ಯಾವಂತರಾದ ತಕ್ಷಣ ಅವರು ನಗರಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ಜಾಬನ್ನು ಅವರು ಟ್ರೈ ಮಾಡ್ತಿದ್ದಾರೆ. ಅದು ಜಾಸ್ತಿ ಆಗಿದೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಜನ ಅಜ್ಞಾನದಲ್ಲಿ ಇದ್ದರೂ ಓಕೆ, ಸೋಷಿಯಲಿ ಇವಾಲ್ವ್ ಆಗ್ತಿದ್ದಾರೆ, ಸೊಸೈಟಿ ಇವಾಲ್ವ್ ಆಗ್ತಾ ಇದೆ, ಎಜುಕೇಷನ್ ಸಿಗ್ತಾ ಇದೆ. ಕತ್ಲಲ್ಲಿದ್ದವರು ಬೆಳಕಿಗೆ ಬರ್ತಾ ಇದ್ದಾರೆ. ಅವರು ಬಹಳ ಜನ ಅಂಥವ್ರು ಹಳ್ಳಿಯಲ್ಲಿ ಇವತ್ತು ನೋಡಿ, ಯಾವುದೇ ಒಂಥಗಳು ಕೂಲಿ ಮಾಡೋರಾಗಲಿ, ರೈತರ ಮಕ್ಕಳು ಎಲ್ಲರೂ ವಿದ್ಯಾವಂತರೇ ಇದ್ದಾರೆ. ಅವರೆಲ್ಲ ಉದ್ಯೋಗಕ್ಕಾಗಿ ಸಿಟಿ ಕಡೆ ಟರ್ನ್ ಆಗಿಬಿಡ್ತಾರೆ. ಓಕೆ, ಕೊನೆಗಲ್ಲಿ ಉಳಿಯೋರು ಯಾರು ಅಂದರೆ ವಿದ್ಯೆ ಕಲಿದೇ ಇದ್ದವರು, ದಡ್ಡರು ಅಥವಾ ಸ್ಕೂಲ್ಗೆ ಹೋಗದೇ ಇದ್ದವರು, ಅವರಲ್ಲಿ ಉಳ್ಕೋತಾರೆ, ಅನಿವಾರ್ಯತೆ ಅದು. ಇವರೆಲ್ಲ ಉಳ್ತಾರೆ. ಇನ್ನು ಕೆಲವರು ಅರ್ಧಂಬರ್ಧ ಓದಿರ್ತಾರೆ ಅಷ್ಟೇ, ಒಂದು SSLC PUC ಅಷ್ಟೇ, ದೊಡ್ಡ ತರಗತಿಯಲ್ಲಿ ಇರಲ್ಲ ಅವರು, ಪದವಿ ಗಿದ್ವಿ ಇರಲ್ಲ. ಆದರೂ ಅವ್ರು ಏನು ಮಾಡ್ತಾರೆ, ನಾವು ಅಲ್ಲೇ ಹೋಗೋಣ ಅಂತ, ಬೆಟರ್ ಆಪರ್ಚುನಿಟಿ ಸಿಗುತ್ತೆ. ಒಂದು ಹೋಟೆಲ್ನಲ್ಲಿ ದುಡಿದ್ರೆ, ಒಂದು ಬಾರಲ್ಲಿ ದುಡಿದ್ರೆ, ಒಂದು ಕಚೇರಿಯಲ್ಲಿ ದುಡಿದ್ರೆ, ಒಂದು ಕಂಪ್ನಿಯಲ್ಲಿ ದುಡಿದ್ರೆ, ಒಂದು ಗಾರ್ಮೆಂಟಲ್ಲಿ ದುಡಿದ್ರೆ ನಮಗೆ ಜಾಸ್ತಿ ಸಂಬಳ ಕೊಡ್ತಾರೆ, ಈಸಿಯಾಗಿ ಸಿಗ್ತದೆ. ಇಷ್ಟು ತಿಂಗಳ ಸಂಬಳ ಸಿಗ್ತದೆ, ಕೈ ಕೆಸರಾಗಲ್ಲ, ಮಳೆಗಾಳಿಗೆ ಸಿಕ್ಕಾಕೊಳ್ಳಲ್ಲ, ಚಳಿ ಆಗಲ್ಲ, ಹಾವು ಕಚ್ಚಲ್ಲ ನೋಡಿ. ಅದರಿಂದ ನಾವು ಅಲ್ಲಿ ಹೋಗೋಣಂತೆ ಅಂದ್ ಈಸಿಯಾಗಿ ನೋಡಿ ಮಾಡ್ತಾರೆ, ಅದು ಮಾಡ್ತಾರೆ. ನಗರದಲ್ಲಿ ಇರ್ತಾರೆ ಅವರು, ಬೈಕು ಎಲ್ಲ ಇಟ್ಕೊಂಡಿದ್ದಾರೆ, ನಗರಕ್ಕೆ ಬಂದ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ತಿರುಗಿ ಹಳ್ಳಿಗೆ ಹೋಗ್ತಾರೆ ಅವರು. ಭಾಳ ಜನ ಅಂಥವ್ರು ಇದ್ದಾರೆ. ನಗರದ ಅಂಚಿದ ಕೆಲಸ ಇದು. ಇನ್ನು ದೂರದಲ್ಲಿ ಇದ್ದವರು ಅನಿವಾರ್ಯವಾಗಿ ಕೆಲವರು ಉಳ್ಕೊಂಡಿದ್ದಾರೆ ನೋಡಿ. ಅದು ಎಲ್ಲವೂ ಇದೆ, ಇದ್ರೆ ಮಿಕ್ಸ್ ಆಗಿದೆ ಈಗ ನಡುವೆ. ಅಂದರೆ ಉತ್ತರ ಭಾರತದಿಂದ ಏನು ಬರ್ತಿದ್ದಾರೆ, ಉತ್ತರ ಭಾರತದಿಂದ ಬಂದವರು ದೊಡ್ಡ ರೀತಿಯಲ್ಲಿ ಇದ್ದಾರೆ ಹೇಳ್ತೀನಿ. ಇನ್ನು ಎಷ್ಟೋ ಕಡೆ ಇವನ್ ಹಸು ಸಾಕೋಕ್ಕೆ ಮಿಲ್ಕನ್ನೇ ಕರಿಯೋದು, ಅದು ಕೈಯಿಂದಾಗಿರ್ಬೋದು, ಮಷಿನ್ದಾಗಿರ್ಬೋದು, ಮತ್ತು ತೋಟಗಳ ನಿರ್ವಹಣೆ, ಮತ್ತು ಸ್ಪ್ರೇ ಮಾಡೋದಾಗಲಿ ಅಥವಾ ಅಂದರೆ ಟ್ರ್ಯಾಕ್ಟರಿಂದ ಉಳುಮೆ ಮಾಡೋದಾಗಲಿ, ಪ್ರತಿಯೊಂದೂ ಅವರೇ ಇದ್ದಾರೆ ಎಷ್ಟೋ ಕಡೆ. ನನ್ನ ಕರ್ನಾಟಕದಲ್ಲಿ ನಾನು ಹೇಳ್ತೇನೆ, ಎಸ್ಪೆಷಲಿ ದಕ್ಷಿಣ ಕರ್ನಾಟಕದಲ್ಲಿ ನಾನು ಜಾಸ್ತಿ ಕಂಡಂಗೆ 90% ಜನ ಅವರೇ ಇದ್ದಾರೆ. ಈಗ ಮಂಡ್ಯದಲ್ಲೂ ಅವರೇ ಬರ್ತಿದ್ದಾರೆ, ಹೋಗಲಿ ಅವರೇ ಇದ್ದಾರೆ ಹೇಳ್ತೀನಿ. ಮತ್ತು ಇನ್ನೊಂದು ನೋಡಿ, ಎಷ್ಟು ದಿನ ಅಂತ ಇವ್ರನ್ನ ನಾವು ಡಿಪೆಂಡ್ ಆಗಾಗ್ತದೆ. ಅವ್ರದ್ರಲ್ಲಿ ಆ ಸೋಷಿಯಲ್ ಎವಲ್ಯೂಷನ್ ಆಗ್ತಾ ಇರ್ತದೆ. ಅಲ್ಲಿನೂ ಅವರು ವಿದ್ಯೆ ಕಲಿತಾರೆ, ಅವ್ರು ಹೋಗ್ತಾರೆ. ದೇ ಸಿಲೆಕ್ಟ್ ಬೆಟರ್ ಆಪ್ಷನ್ಸ್. ಅಲ್ಲಿನೂ ಈ ಫಾರ್ಮ್ಗಿಂತ ಅಥವಾ ಗದ್ದೆಕ್ಕಿಂತ ಅಥವಾ ಹೊಲದ ಕೆಲಸ, ತೋಟದ ಕೆಲಸಕ್ಕಿಂತ ಇನ್ನೂ ಚೆನ್ನಾಗಿರೋದನ್ನ ಅವರು ಸ್ಲೋಲಿ ಅರ್ಥ ಮಾಡ್ಕೊಳ್ತಾರೆ. ಆವಾಗ ಅದನ್ನು ಬಿಟ್ಟು ಅವರು ಸಹ ಈ ಕಡೆನೇ ಬರ್ತಾರೆ ನೋಡಿ. ಆವಾಗ ಅಲ್ಲೇ ತುಂಬ ಉಳಿಯೋರು ಏನು ಬರ್ತಾರೆ, ತುಂಬ ಕಡಿಮೆ ಜನ ಉಳಿತಾರೆ. ಅವಾಗ ತುಂಬ ಕಡಿಮೆ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಮಷಿನ್ಸ್ಗಳು ಅವಲಂಬಿಸಬೇಕಾಗುತ್ತೆ. ಮಷಿನರೀಸ್ ಮೇಲೆ ಲೈಕ್ ಇನ್ ಅಮೇರಿಕಾ, ರಷ್ಯಾ, ಚೈನಾ, ಮತ್ತು ಆಸ್ಟ್ರೇಲಿಯಾ, ಜಪಾನ್ದಲ್ಲಿ ಅಥವಾ ಯುರೋಪ್ಗಳಲ್ಲಿ ಆಗ್ತಿರುವಂಥ ಒಂದು ದೊಡ್ಡ ರೀತಿ ಮೆಕನೈಸೇಷನ್ ಆದಾಗ, ಯಾಂತ್ರೀಕರಣ ಆದಾಗ, ಎಷ್ಟೇ ಕಡಿಮೆ ಜನ ಇದ್ದರೂ ನಾವು 100 ಎಕರೆ 1000 ಎಕರೆ ಅಮೇರಿಕದಲ್ಲಿ ಹೇಗೆ ಬೆಳೀತಾರೋ ಹಾಗೆ ಇಲ್ಲೂ ಸಹ ನಿರ್ವಹಿಸ್ಬೋದು. ಅಂದರೆ ಸರ್, ಮೆಕನೈಸೇಷನ್ ಅಂದಾಗ ನನಗೆ ಒಂದು ಪ್ರಶ್ನೆ ಬರ್ತಿದೆ. ಏನಂತಂದರೆ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಅವಾಗ ಒಟ್ಟು ಕುಟುಂಬ ಇತ್ತು, 10 ಎಕರೆ 20 ಎಕರೆ 50 ಎಕರೆ ಜಮೀನಿತ್ತು. ಈಗೆಲ್ಲ ಏನಾಗಿದೆ ಅಂತಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಡಿವೈಡ್ ಆಗಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮಾರ್ಜಿನಲ್ ಫಾರ್ಮ್ ಅಲ್ಲಿಗೆ ಬಂದು ನಿಂತಿದ್ದಾರೆ. ಅಂದರೆ ಈ ಮೆಕನೈಸೇಷನ್ ಮಾಡಬೇಕು ಅಂತಂದರೆ ಇದು ಯಾವ ಥರ ಹೋಗುತ್ತೆ ಸರ್?